ಭಾರತವನ್ನು ಪರಿಚಯ ಮಾಡಿಕೊಳ್ಳುವ ಕೆಲಸವನ್ನು ನಾವೆಲ್ಲರೂ ಮಾಡ್ತಾ ಇದ್ದೇವೆ. ಜಗತ್ತಿನಲ್ಲಿ ಜ್ಞಾನವನ್ನೇ ಆರಾಧನೆ ಮಾಡಿ, ಪ್ರೇಮವನ್ನೇ ಬಿತ್ತರಿಸಿ, ಜಗತ್ತಿನ ಕಲ್ಯಾಣಕ್ಕಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಮಾಡುತ್ತಾ ಜಗತ್ತಿಗೆ ಅಪರೂಪದ ಕಾಂತಿಯನ್ನು, ಶಾಂತಿಯನ್ನು ಬೀರಿದಂಥ ಜಗತ್ತಿನ ಅಪರೂಪದ ದೇಶ ನಮ್ಮ ದೇಶ. ಜಗತ್ತಿನ ವಾಂಗ್ಮಯದಲ್ಲಿ ಎಲ್ಲಿಯೂ ಕಾಣದ ಕೆಲವು ಸನ್ನಿವೇಶಗಳು ಭಾರತದ ಇತಿಹಾಸದಲ್ಲಿ, ಪರಂಪರೆಯಲ್ಲಿ ಕಂಡು ಬರ್ತವೆ. ಇವತ್ತು ಭಾರತದ ವಿಷಯದಲ್ಲಿ ಜಗತ್ತು ಆಶ್ಚರ್ಯಗೊಳ್ಳೋದೇ ಇಂಥ ಸನ್ನಿವೇಶಗಳು. ಭಾರತ ದೇಶದಲ್ಲಿ ಹರಿಯುವ ನದಿಗಳಾಗಲಿ, ಭಾರತ ದೇಶದನ್ನು ಆವರಿಸಿರುವಂಥ ಗಿರಿಗಳಾಗಲಿ, ಭಾರತ ದೇಶದಲ್ಲಿರುವಂಥ ಜನಾಂಗವಾಗಲಿ ಜಗತ್ತಿನ ಆಶ್ಚರ್ಯಕ್ಕೆ ಕಾರಣ ಆಗದೇ ಇದ್ದರೂ, ಜಗತ್ತಿನ ಇತರೆ ರಾಷ್ಟ್ರಗಳಲ್ಲಿ ಇದ್ದಂತೆಯೇ ನಮ್ಮ ರಾಷ್ಟ್ರದಲ್ಲೂ ಅವು ಇದ್ದರೂ ಕೂಡ ಜಗತ್ತಿನ ಬೇರೆ ಎಲ್ಲೂ ಕಂಡು ಬರದಂಥ, ಜಗತ್ತಿಗೆ ಕೌತುಕವನ್ನು ಉಂಟು ಮಾಡುವಂಥ ಕೆಲವು ಸನ್ನಿವೇಶಗಳು, ಕೆಲವು ವ್ಯಕ್ತಿತ್ವಗಳು, ಕೆಲವು ಮಾದರಿಗಳು, ಕೆಲವು ಆದರ್ಶಗಳು, ಕೆಲವು ಮಹಾತ್ಮರು ನಮ್ಮ ನಾಡಿನಲ್ಲಿ ಆಗಿ ಹೋಗಿದ್ದಾರೆ. ಯಾಕೆ ಜಗತ್ತು ಭಾರತವನ್ನು ಗೌರವಿಸುತ್ತದೆ, ಪೂಜಿಸುತ್ತದೆ, ವಂದಿಸುತ್ತದೆ ಅಂದರೆ ಇಂಥ ಅನೇಕ ಕಾರಣಗಳಿಂದಲೇ ಆಗಿದೆ. ಅಂಥ ಒಂದು 4-6 ಕಾರಣಗಳನ್ನು ಇವತ್ತು ನಾವು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಉತ್ಥಾನಪಾದ ಅಂತ ಒಬ್ಬ ರಾಜ ಇದ್ದ. ಬಹುತೇಕ ನೀವೆಲ್ಲರೂ ಅವರ ಹೆಸರನ್ನು ಕೇಳಿರಬಹುದು. ಕೇಳಿದ್ದೀರಿ? ಉತ್ಥಾನಪಾದ ರಾಜರ ಹೆಸರನ್ನು ಕೇಳಿದ್ದೀರಿ? ತಾವೆಲ್ಲ ಎಚ್ಚರದಿರಿ? ಹ್ಞೂ ಅರನ್ರಿ, ಹ್ಞೂ ಅರನ್ರಿ. ನೀವು ಹೂನು ಅನ್ಲಿಲ್ಲ, ಹೂನು ಅನ್ಲಿಲ್ಲ ಅಂದ್ರೆ ನಾನೇನು ತಿಳ್ಕೊಳ್ಳಿ? ಉತ್ಥಾನಪಾದ ರಾಜರ ಹೆಸರು ಕೇಳಿದ್ರಿ? ಕೆಲವರು ಕೇಳಿರಬಹುದು, ಕೆಲವರು ಕೇಳಿರ್ಲಿಕ್ಕೆ. ಉತ್ಥಾನಪಾದ ಮಹಾರಾಜರಿಗೆ ಸುನೀತಿ, ಸುರುಚಿ ಅಂತ ಇಬ್ಬರು ಧರ್ಮಪತ್ನಿಯರು. ಸುನೀತಿ ಹಿರಿಯ ಪತ್ನಿಯಾಗಿದ್ದಳು, ಪಟ್ಟದ ರಾಣಿಯಾಗಿದ್ದಳು. ಸುರುಚಿ ಕಿರಿಯ ಪತ್ನಿಯಾಗಿದ್ದಳು, ಪ್ರೀತಿಯ ರಾಣಿಯಾಗಿದ್ದಳು. ಪಟ್ಟದ ರಾಣಿಯಾದರೂ ಸುನೀತಿ ಅರಮನೆಯಿಂದ ದೂರ ವಾಸ ಮಾಡ್ತಿದ್ದಳು. ಕಿರಿಯ ರಾಣಿಯಾದರೂ ಸುರುಚಿ ಅರಮನೆಯಲ್ಲಿ ಪ್ರಭುತ್ವವನ್ನು ಸಂಪಾದಿಸಿದ್ದ. ಸುನೀತಿಗೊಬ್ಬ ಮಗ ಇದ್ದ, ಅವನ ಹೆಸರು ಧ್ರುವ. ಸುರುಚಿಗೊಬ್ಬ ಮಗ ಇದ್ದ, ಅವನ ಹೆಸರು ಉತ್ತಮ. ಹೆಸರು ನೆನಪಿಟ್ಕೋಬೇಕು. ಸುನೀತಿಯ ಮಗ ಧ್ರುವ, ಸುರುಚಿಯ ಮಗ ಉತ್ತಮ. ಒಂದು ದಿನ ಅರಮನೆಯಲ್ಲಿ ರಾಜ ಉತ್ಥಾನಪಾದ ಸಿಂಹಾಸನದ ಮೇಲೆ ಕೂತಿದ್ದ. ಆತನ ಪಕ್ಕ ಕಿರಿಯ ಪತ್ನಿ, ಪ್ರೀತಿಯ ಪತ್ನಿ ಸುರುಚಿ ಕೂತಿದ್ದಳು. ಸುರುಚಿಯ ಮಗ ಉತ್ತಮ ತಂದೆಯ ತೊಡೆ ಮೇಲೆ ಕೂತಿದ್ದ. ಧ್ರುವ ಒಳಗಡೆಯಿಂದ ಹೊರಗಡೆ ಬಂದ. ಅವನ ಕಣ್ಣಿಗೆ ಅಪ್ಪನ ತೊಡೆಯ ಮೇಲೆ ತಮ್ಮ ಕೂತಿದ್ದು ಕಾಣಿಸ್ತು. ಸಣ್ಣ ವಯಸ್ಸಿತ್ತು, ಅವನಿಗೂ ಕುತ್ಕೋಬೇಕು ಅಂತ ಆಸೆ ಆಯಿತು. ಸಿಂಹಾಸನದ ಮೇಲೆ ಕುಳಿತ ತಂದೆಯ ತೊಡೆ ಮೇಲೆ ಕೂಡಬೇಕು ಅಂತ ಮಗ ಓಡೋಡಿ ಬಂದ. ಇದನ್ನು ನೋಡಿದ ಸುರುಚಿಗೆ ಸಹನೆ ಮಾಡಿಕೊಳ್ಳಕ್ಕಾಗಲಿಲ್ಲ. ಆಕೆ ಧ್ರುವನ್ನ ನೂಕಿಬಿಟ್ಟು. ಹುಡುಗ ಸಣ್ಣವನಿದ್ದ, ಅನುಭವನೂ ಕಡಿಮೆ ಇತ್ತು. ಕೋಪದಿಂದ ಚಿಕ್ಕಮ್ಮನ ಕಡೆ ನೋಡಿದ. ಚಿಕ್ಕಮ್ಮ ಎರಡು ಪಂಕ್ ಮಾತಾಡಿದರು.
ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳುವ ಯೋಗ್ಯತೆ ನನ್ನ ಮಗನಿಗೆ ಮಾತ್ರ ಇದೆ, ನಿನಗೆ ಆ ಯೋಗ್ಯತೆ ಇಲ್ಲ. ಈ ಒಂದೇ ಒಂದು ಮಾತು ಆ ಹುಡುಗನ ಹೃದಯದಲ್ಲಿ ಏನೋ ಒಂದು ಸಂಚಾರವನ್ನು ಮಾಡಿತು. ಎಲ್ಲಿ ನನಗೆ ಕೂತ್ಕೊಳ್ಳೋದಕ್ಕೆ ಯೋಗ್ಯತೆ ಇಲ್ವೋ ಅಲ್ಲಿ ನಾನಿದ್ದು ಏನೂ ಫಲ ಇಲ್ಲ ಅಂತ ವಿಚಾರ ಮಾಡಿ ಅರಮನೆಯನ್ನೇ ಬಿಟ್ಟು ಹೋಗೋ ತೀರ್ಮಾನವನ್ನು ಹುಡುಗ ಮಾಡಿದ. ತಂದೆಗೆ ಖೇದ ಆಯಿತು. ಸಿಂಹಾಸನದಿಂದ ಇಳಿದು ಹುಡುಗನ ಹಿಂಬಾಲಿಸೋದಕ್ಕೆ ಪ್ರಾರಂಭ ಮಾಡಿದ. ಬಾರೋ, ತೊಡೆ ಮೇಲೆ ಕೂಡಿಸ್ಕೋತೀನಿ ಬಾರೋ ಅಂದ. ಇಲ್ಲಪ್ಪ, ನಿನ್ನ ತೊಡೆ ಮೇಲೆ ಕುತ್ಕೊಂಡು ಮೆರೆಯೋ ಆಸೆ ಈಗ ನನ್ನ ಮನಸ್ಸಲ್ಲಿ ಇಲ್ಲ. ಇರ್ಲಿ ಬಾರೋ, ನಿನಗೆ ಪ್ರತ್ಯೇಕ ಅರಮನೆ ನಿರ್ಮಾಣ ಮಾಡಿ ಕೊಡ್ತೀನಿ ಅಂದ ಅಪ್ಪ. ಅಪ್ಪ, ಅರಮನೆಯಲ್ಲಿ ಮೆರೆದು ರಾಜ ಆಗಬೇಕು ಅನ್ನೋ ಆಸೆ ನನ್ನ ಮನಸ್ಸಿನಲ್ಲಿ ನುಚ್ಚು ನೂರಾಗಿ ಹೋಯಿತು ಅಂತ. ನೋಡೋ, ಕೊನೆಯ ಪಕ್ಷ ನಮ್ಮ ರಾಜ್ಯದ ಮೂಲೆಯಲ್ಲಿ ದೂರದಲ್ಲಿ 2 ಊರುಗಳನ್ನಾದರೂ ಕೊಡ್ತೀನಿ ಬಾರೋ ಅಂತ ಅಪ್ಪ ಗೋಗರೆದು ಕರೆದ. ಹುಡುಗ ಹೇಳ್ದ, ಅಪ್ಪ, ಕೀರ್ತಿ ಶನಿ ಅಂತ ನಾನು ಭಾವಿಸಿದ್ದೀನಿ. ನನಗಿನ್ಯಾವ ಆಸೆನೂ ಇಲ್ಲ, ನನಗೆ ಯಾವ ವ್ಯಾಮೋಹನೂ ಇಲ್ಲ, ನನಗೆ ಯಾವ ನಿರೀಕ್ಷೆನೂ ಇಲ್ಲ. ನನ್ನನ್ನು ಸ್ವತಂತ್ರವಾಗಿ ಇಡೋದಕ್ಕೆ ಬಿಟ್ಟು ಬಿಡು. ಯಾರೂ ಏರಲಾರದ ಎತ್ತರಕ್ಕೆ ನಾನು ಏರಬೇಕು ಅಂತ ಆಸೆ ಇದೆ. ನಾನು ಏರಿದ ಎತ್ತರವನ್ನ, ನಾನು ಏರಿದ ಸಿಂಹಾಸನವನ್ನ ನೋಡಿ ಜನ ಅಭಿಮಾನ ಪಡಬೇಕೇ ವಿನಃ ಅಸೂಯೆ ಪಡಬಾರದು. ಅಂಥ ಎತ್ತರಕ್ಕೆ ಏರ್ತೀನಿ ಅಂತ ಹೇಳಿ ತಂದೆಗೆ ಕಾಡಿಗೆ ಹೋದ. ದೊಡ್ಡ ಪರಿವರ್ತನೆ ಆಯಿತು. ಭಗವಂತನ ಕೃಪೆ ಆಯಿತು. ಭಗವಂತ ಕೇಳಿದ, ಧ್ರುವ, ನೀನು ರಾಜನ ಮಗ, ಅರಮನೆಯಲ್ಲಿ ಇರಬೇಕೇ ವಿನಃ ಅಡವಿಯೊಳಗಿರಬಾರದು. ನಿನಗೆ ಏನು ಬೇಕು ಅಂತ ಕೇಳಿದ. ಹುಡುಗ ಹೇಳಿದ, ಪ್ರಭು, ನಾನು ಸಣ್ಣವನು, ನೀನು ದೊಡ್ಡವನು. ನಿನಗೆ ಹೇಗೆ ಹೇಳಬೇಕೋ ನನಗೆ ಗೊತ್ತಿಲ್ಲ. ನನಗೊಂದು ಆಸೆ ಇದೆ. ಯಾರೂ ಏರಲಾರದ ಎತ್ತರಕ್ಕೆ ನಾನು ಏರಬೇಕು. ಅಂಥ ಶಕ್ತಿ, ಅಂಥ ಭಕ್ತಿ, ಅಂಥ ಪ್ರೇಮಾನ ನನ್ನ ಎದೆಯೊಳಗಡೆ ತುಂಬು ಅಂತ ಹೇಳಿದ. ಹುಡುಗನ ಮಾತು ಕೇಳಿ ಭಗವಂತನಿಗೆ ಎದೆ ತುಂಬಿ ಬಂತು. ಕೃಪಾ ಮಾಡಿದ, ಆಶೀರ್ವಾದ ಮಾಡಿದ. ಹೋಗು ಅರಮನೆಗೆ, ಆಳ್ವಿಕೆ ಮಾಡು. ನಿನ್ನ ಒಳ್ಳೆಯತನದಿಂದ, ನಿನ್ನ ಒಳ್ಳೆಯ ಕಾರ್ಯಗಳಿಂದ, ನಿನ್ನ ಒಳ್ಳೆಯ ಮಾತುಗಳಿಂದ ಜಗತ್ತು ಇರುವವರೆಗೂ ಶಾಶ್ವತವಾಗಿ ನೀನು ಎತ್ತರದಲ್ಲಿ ಉಳಿ ಅಂತ ಆಶೀರ್ವಾದ ಮಾಡಿದ. ಆ ಹುಡುಗನೇ ಇಂದು ನಾವೆಲ್ಲರೂ ಆಕಾಶದಲ್ಲಿ ಕಂಗೊಳಿಸುವ ಹಾಗೆ ನೋಡುತ್ತಿರುವಂತಹ ನಕ್ಷತ್ರ, ಧ್ರುವ ನಕ್ಷತ್ರ ಆಗಿ ಉಳಿದ. ಸುಮ್ಮನೆ ವಿಚಾರ ಮಾಡಿ ನೋಡಿ. ನೂಕಿದಾಗ ಬೇಜಾರಾಗಿರಬಹುದು, ಕರೆದಾಗಾದ್ರೂ ಆಸೆ ಮೂಡಬಹುದಾಗಿತ್ತಲ್ಲ. ಭಾರತ ಯಾಕೆ ಶ್ರೇಷ್ಠ ಅಂದ್ರೆ ಇಂತಹ ಐಹಿಕ ಸುಖ ಭೋಗಗಳನ್ನ ತೃಣಕ್ಕೆ ಸಮಾನ ಅಂತ ಭಾವಿಸಿದಂತಹ ವಿಭೂತಿ ಪುರುಷರು ಇದ್ದಂತಹ ಭೂಮಿ ಭಾರತ ಆಗಿತ್ತು. ಈ ದೇಶದಲ್ಲಿ ಇನ್ನೊಬ್ಬ ಹುಡುಗ ಇದ್ದ. ಅವರ ತಂದೆ ಹೆಸರು ಉದ್ದಾಲಕ, ತಾಯಿ ವಿಶ್ವವರಾದೇವಿ, ಮಗನ ಹೆಸರು ನಚಿಕೇತ. ಲೋಕ ಕಲ್ಯಾಣಕ್ಕಾಗಿ ಯಾಗ ಮಾಡಿದ ತಂದೆ ಯಾಗ ಪೂರ್ಣ ಆಗೋ ಕಾಲಕ್ಕೆ ಹಸುಗಳನ್ನು ದಾನ ಮಾಡ್ತಿದ್ದ. ತಾಯಿಯ ನೀತಿಯ ಮಾತುಗಳನ್ನು ಕೇಳಿ ಮನಪಟಳದಲ್ಲಿ ಶಾಶ್ವತ ಮಾಡಿಕೊಂಡಿದ್ದ ಹುಡುಗ ತಂದೆಯನ್ನ ಪ್ರಶ್ನೆ ಮಾಡಿದ. ಅಪ್ಪ, ನೀನು ದಾನ ಕೊಡೋ ಕೆಲಸ ಶ್ರೇಷ್ಠವಾದದ್ದು. ಬಡ ಹಸುಗಳನ್ನ, ಸೊರಗಿದ ಹಸುಗಳನ್ನ, ಪ್ರಯೋಜನೆಗೆ ಬಾರದ ಹಸುಗಳನ್ನ ಕೊಟ್ರೆ ಪುಣ್ಯ ಸಿಗೋದಿಲ್ಲ ಅಂತ ಅಮ್ಮ ಹೇಳಿದಾಳೆ. ನೋಡು, ದಾನ ಕೊಡೋದಕ್ಕೆ ಅಂತ ನಿಲ್ಲಿಸಿರುವ ಹಸುಗಳ ಸಾರಿನಲ್ಲಿ ಸೊರಗಿದ ಮುಪ್ಪಿನ ಬಡ ಹಸುಗಳಿದಾವೆ, ಹಾಗೆ ಮಾಡಬೇಡ ಅಂದ ಮಗ. ತಂದೆಗೆ ಅಭಿಮಾನಕ್ಕೆ ಧಕ್ಕೆ ಬಂತು. ನೋಡೋ, ತೊಂದರೆ ಕೊಡಬೇಡ, ಒಳಗೆ ಹೋಗು ಅಂದ. ಆದ್ರೆ ಮಗ ಮತ್ತೆ ಮತ್ತೆ ಪ್ರಶ್ನಿಸಿದ. ನೀನು ಹೀಗೆ ಹಠ ಮಾಡಿದ್ರೆ ನಿನ್ನೂ ದಾನ ಕೊಡ್ತೀನಿ ಅಂತಂದ. ಹುಡುಗ ಕೇಳ್ದ, ನನ್ನ ಯಾರಿಗೆ ದಾನ ಕೊಡ್ತೀಯಾ ಅಂತ ಕೇಳ್ದ. ಅಪ್ಪ ಹೇಳ್ದ, ನಿನ್ನ ಕಾಲನಿಗೆ ದಾನ ಕೊಡ್ತೀನಿ ಅಂದ. ಕಾಲ ಅಂದ್ರೆ ಯಮ. ಕಾಲನಿಗೆ ದಾನ ಕೊಡ್ತೀನಿ ಅಂತ ಅಂದ ಅಪ್ಪನ ಮಾತೇ ಶಾಸನ ಅಂತ ಭಾವಿಸಿ
ಹುಡುಗ ಅರಮನೆಯನ್ನ ಬಿಟ್ಟು ಯಮನನ್ನೇ ಅರಸಿಕೊಂಡು ಹೋದ. ನಚಿಕೇತ ಶಾಶ್ವತವಾಗಿ ಜಗತ್ತಿಗೆ ಆತ್ಮದ ಶಕ್ತಿ ಏನು ಅನ್ನೋದನ್ನ ಜ್ಞಾನ ಮಂಥನ ಮಾಡಿ ಯಮನೊಂದಿಗೆ ಸಾಧಿಸಿ ಜಗತ್ತಿಗೆ ತೋರಿಸಿದ. ಏನು ಅದ್ಭುತ ಇದು! ಯಾಕ ಥೊಡೆ ಥೊಡೆ ಹೊಡೆಯಕತ್ತೀರಲ್ಲ? ಹಿಂಗೆ ಬೇಡ, ನಾ ಹೇಳ್ತಿರಲ್ಲ ಹಂಗೆ ಹೊಡೆಯೋಣ. ಯಾರಿಗೆ ಹೊಡೆಯೋಣ? ಯಾರಿಗೆ ಚಪ್ಪಾಳೆ ಹೊಡೆಯೋಣ ಅಂದೆ. ಯಾರಿಗೆ ಚಪ್ಪಾಳೆ ಹೊಡೆಯೋಣ? ಮೊದಲು ಯಾರಿಗೆ ಹೊಡಿಬೇಕು? ಭಾರತ ಮಾತೆ ಹೊಡಿಬೇಕು. ಮೊದಲು ಯಾರಿಗೆ? ಒಂದು ಥೋಡೆ ಕೈ ಕಾಣ್ತು, ಒಂದು ಥೋಡೆ ಕಾಣೋದೇ ಇಲ್ಲ. ಯಾವ ಕೈ ಕಾಣೋದಿಲ್ಲೋ ಆ ಕೈ ಏನು ಕೆಲಸ ಮಾಡ್ತಾ ಇದೆ ಅಂತ ಭಾವಿಸ್ಲಿ. ದಯಮಾಡಿ ದೇಶಕ್ಕೆ, ಭಾರತ ಮಾತೆಗೆ ಒಂದ್ಸರಿ ಎಲ್ಲರೂ ಜೋರಾಗಿ ಈ ಭಾರತವನ್ನು ಕಟ್ಟುವ ಕಾಲಕ್ಕೆ ಸತ್ಯ ಮತ್ತು ಪ್ರೀತಿಯನ್ನ ಮೇಳೈಸಿ ಕಲಿಸಿ ಶಾಶ್ವತವಾಗಿ ಭಾರತ ಅಂದ್ರೆ ಜಗತ್ತಿನ ಕಲ್ಯಾಣ ಬಯಸುವ ರಾಷ್ಟ್ರ ಅಂತ ದುಡಿದ ಆ ಎಲ್ಲ ಋಷಿಗಳಿಗೆ ಒಂದು ಸಾರಿ, ಆ ಋಷಿ ಪರಂಪರೆಯ ಮುಂದುವರಿದ ಕೊಂಡಿಯಂತೆ ಇದ್ದಂಥ ಧ್ರುವನಿಗೆ ಒಂದು ಸಾರಿ ಜೋರಾಗಿ ಚಪ್ಪಾಳೆ. ಧ್ರುವನಂತೆಯೇ ಸಾಧನೆಯನ್ನ ಮಾಡಿದ ನಚಿಕೇತನಿಗೆ ಒಂದು ಸಾರಿ ಚಪ್ಪಾಳೆಯನ್ನು ಕೊಟ್ಟು. ಸಣ್ಣದಲ್ಲ ನಮ್ಮ ದೇಶ, ಸಾಮಾನ್ಯ ಅಲ್ಲ ನಮ್ಮ ಇತಿಹಾಸ. ನಮ್ಮ ಪರಂಪರೆ, ನಮ್ಮ ಇತಿಹಾಸ ಅಂದ್ರೆ ಅಭಿಮಾನ ಉಕ್ಕಿ ಬರಬೇಕು ಅಂಥದ್ದು. ನಿಮಗೆಲ್ಲ ಗೊತ್ತೇ ಇದೆ, ಚಲನಚಿತ್ರದಲ್ಲಿ ನೋಡಿದಿರಿ, ಭಕ್ತ ಪ್ರಹ್ಲಾದನ ಶ್ರದ್ಧೆ, ಭಕ್ತ ಪ್ರಹ್ಲಾದನ ನಿಷ್ಠೆ. ಅಪ್ಪನ ನಂಬಿಕೆಯನ್ನೇ ಒಪ್ಪಿಕೊಳ್ಳಲಿಲ್ಲ ಹುಡುಗ ಕೊನೆಯವರೆಗೂ. ಬೆಟ್ಟದ ಮೇಲಿಂದ ದೂಡಿದರು, ವಿಷಸರ್ಪದಿಂದ ಕಚ್ಚಿಸಿದರು, ಬೆಂಕಿಯೊಳಗಡೆ ನೂಕಿದ್ರು, ಆನೆಯ ಕಾಲೊಳಗಡೆ ಹಾಕಿದ್ರು. ಎಂಥದ್ದೇ ಕಷ್ಟ ಬಂದರೂ ನಮ್ಮ ಕೈ ಹಿಡಿದು ಎತ್ತೋದಕ್ಕೆ ಒಂದು ಶಕ್ತಿ ಇದೆ, ಆ ಶಕ್ತಿನೇ ಜಗತ್ತನ್ನ ನಡೆಸ್ತಾ ಇದೆ ಅಂತ ನಂಬಿದವನು ಭಕ್ತ ಪ್ರಹ್ಲಾದ. ನಮ್ಮ ದೇಶದಲ್ಲಿ ಒಂದು ಹೆಸರಿದೆ, ಹೆಸರು ಕೇಳಿದರೆ ಸಾಕು ನಮಗೆಲ್ಲ ಆಶ್ಚರ್ಯ ಆಗುತ್ತೆ. ಯಾವುದ ಹೆಸರು? ಸತ್ಯ ಸಾಗರ ಹರಿಶ್ಚಂದ್ರ. ಎಂಥ ರಾಜ! ಹರಿಶ್ಚಂದ್ರನ ಕಾವ್ಯದಲ್ಲಿ ಆತನ ವರ್ಣನೆಯನ್ನ ಮಾಡಿರೋದನ್ನ ಗಮನಿಸಿದ್ರೆ ಭೂಮಿ ಮೇಲೆ ಇಂಥವರು ಬದುಕಿದ್ದರ ಅಂತ ಆಶ್ಚರ್ಯ ಆಗ್ತದೆ. ಅಂಥ ಭೂಮಿ ಮೇಲೆ ನಾವಿದ್ದೇವಲ್ಲ ಅಂತ ಅಭಿಮಾನನೂ ಆಗ್ತದೆ. ಹರಿಶ್ಚಂದ್ರನ ಕಥೆ ನಿಮಗೆಲ್ಲ ಗೊತ್ತೇ ಇದೆ. ಸ್ವಪ್ನದಲ್ಲಿ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದಕ್ಕೆ ಎಂಥ ತ್ಯಾಗ! ಕನಸಿನಲ್ಲಿ ಕೊಟ್ಟ ಮಾತು, ಒಂದು ಸಾರಿ ವಚನ ಕೊಟ್ಟ ಮೇಲೆ ಬಿಟ್ಟ ಬಾಣ ಹೇಗೆ ವಾಪಸ್ ಬರೋದಿಲ್ವೋ ಹಾಗೆ ಪ್ರಾಣ ಜಾಯಿ ಲೇಕಿನ್ ವಚನ್ ಮತ್ ಜಾಯಿ ಅಂತ ಬದುಕಿದವನು ಸತ್ಯಸಾಗರ ಹರಿಶ್ಚಂದ್ರ. ಹರಿಶ್ಚಂದ್ರ ಇದ್ದದ್ದನ್ನೆಲ್ಲ ತ್ಯಾಗ ಮಾಡಿ ಕಾಡಿಗೆ ಹೊರಟ ಕಾಲಕ್ಕೆ ಆತನ ಧರ್ಮ ಪತ್ನಿ ತಾರಾಮತಿ ಅವನ್ನ ಹಿಂಬಾಲಿಸಿದರು. ಗಂಡ ಇಡುವ ಪ್ರತಿ ಹೆಜ್ಜೆಯೊಳಗೂ ಯಶಸ್ಸಿರ್ಲಿ ಅಪಯಶಸ್ಸಿರ್ಲಿ, ಹಾನಿ ಇರಲಿ ವೃದ್ಧಿ ಇರಲಿ, ನನ್ನ ಪಾಲಿದೆ ಅಂತ ಭಾವಿಸಿ ಹರಿಶ್ಚಂದ್ರನನ್ನ ಹಿಂಬಾಲಿಸಿದರು. ಹರಿಶ್ಚಂದ್ರ ತಾರಾಮತಿ ಇಬ್ಬರೇ ಹೋಗಿದ್ರೆ, ಇಬ್ಬರೇ ತ್ಯಾಗ ಮಾಡಿದ್ರೆ ಬಹುತೇಕ ನಾವು ಅಷ್ಟು ಅಭಿಮಾನ ಪಡ್ತಿರ್ಲಿಲ್ಲ. ಅವರಿಬ್ಬರ ಹಿಂದೆ ಅವರ ಪುಟ್ಟ ಬಾಲಕ ರೋಹಿತಾಶ್ವನು ಹೋದ. ರೋಹಿತಾಶ್ವನ ಹೆಸರು ಎಷ್ಟು ಜನಕ್ಕೆ ಗೊತ್ತಿದೆ ಹೇಳಿ? ನನ್ನ ಅಭಿಪ್ರಾಯದ ಪ್ರಕಾರ ಎಲ್ಲಾ ಶಾಲಾ ಕಾಲೇಜುಗಳ ಪ್ರವೇಶ ದ್ವಾರದ ಮೇಲೆ ನಾನು ಈಗ ಹೇಳಿದ ಬಾಲಕರ ಹೆಸರು ಬರೀಬೇಕು, ಧ್ರುವನ ಹೆಸರು ಬರೀಬೇಕು, ನಚಿಕೇತನ ಹೆಸರು ಬರೀಬೇಕು, ರೋಹಿತಾಶ್ವನ ಹೆಸರು ಬರೀಬೇಕು. ಒಳಗೆ ಹೋಗುವ ಮಕ್ಕಳಿಗೆ ಅವರ ಹೆಸರೇ ಪ್ರೇರಣೆಯಾಗಿ ವ್ಯಕ್ತಿತ್ವ ರೂಪ ಆಗ್ತದೆ. ಹರಿಶ್ಚಂದ್ರನ ಬಗ್ಗೆ ಜಗತ್ತಿಗೆ ಗೊತ್ತಿದೆ, ತಾರಾಮತಿ ತ್ಯಾಗನೂ ಜಗತ್ತಿಗೆ ಗೊತ್ತಿದೆ. ರೋಹಿತಾಶ್ವ ಎಂಥ ದೊಡ್ಡ ವ್ಯಕ್ತಿ ಗೊತ್ತೇನು? ನೀರಡಿಕೆಯಾದ್ರೆ ಅರವಟ್ಟಿಗೆಯಲ್ಲಿ ಇಟ್ಟ ನೀರನ್ನು ಕೇಳಿ ಹುಡುಗ ಕುಡಿಲಿಲ್ಲ. ಅರವಟ್ಟಿಗೆ ಅಂದ್ರೆ ದಾರಿಯಲ್ಲಿ ಹೋಗೋರಿಗಾಗಿಯೇ ಪುಕ್ಕಟ್ಟೆಯಾಗಿ ಇಟ್ಟಂಥ ನೀರಿನ ಹೊರತೆ. ಪುಕ್ಕಟ್ಟೆಯಾಗಿ ಇಟ್ಟ ನೀರನ್ನೂ ಕುಡಿಯಬಾರದು ಅನ್ನೋದು ಎಂಥ ಸ್ವಭಾವ ಹೇಳಿ? ಇಂಥ ವಿಭೂತಿ ಪುರುಷರು ಜಗತ್ತಿನಲ್ಲಿ ಯಾರಾದರೂ ಸಿಗೋದಕ್ಕೆ ಸಾಧ್ಯ ಇದೆಯಾ? ಆದ್ದರಿಂದಲೇ ನಾವು ಭಾರತೀಯರು ಪರಂಪರೆಯಿಂದ, ಇತಿಹಾಸದಿಂದ, ಸಂಸ್ಕೃತಿಯಿಂದ ಶ್ರೇಷ್ಠರು. ಇನ್ನೊಬ್ಬ ಹುಡುಗ ಇದ್ದ, ಒಂದು ದಿನ ಮನೆಗೆ ಬಂದ.
ಕೂತಿದ್ದ ತಂದೆ ತಾಯಿಯನ್ನ ಪ್ರಶ್ನೆ ಕೇಳಿದ. ಅಪ್ಪ, ಅಮ್ಮ, ನಿಮ್ಮ ಜೀವನದ ಕೊನೆಯ ಆಸೆ ಏನು ಅಂತ ಕೇಳಿದ. ನೆನಪಿಟ್ಕೊಳ್ಳಿ, ಪ್ರತಿಯೊಬ್ಬ ಮಗ, ಪ್ರತಿಯೊಬ್ಬ ಮಗಳು ತಂದೆ ತಾಯಿಯನ್ನ ಸಂತೃಪ್ತವಾಗಿ ಇಟ್ರೆ, ಸಂತೋಷವಾಗಿ ಇಟ್ರೆ, ತಂದೆ ತಾಯಿ ತಲೆ ತಗ್ಗಿಸಲಾರದ ಹಾಗೆ ನಡ್ಕೊಂಡ್ರೆ ಅದಕ್ಕಿಂತ ದೊಡ್ಡ ಸಾಧನೆ ಜಗತ್ತಿನಲ್ಲಿ ಯಾವುದೂ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ತಾಯಿಯ ಕಣ್ಣಲ್ಲಿ, ತಂದೆಯ ಕಣ್ಣಲ್ಲಿ ನೋವಿಗಾಗಿ, ಸಂಕಟಕ್ಕಾಗಿ ಕಣ್ಣೀರು ಹಾಕಿಸಿದರೆ ಮಕ್ಕಳೇ ಅಲ್ಲ. ಅಭಿಮಾನಕ್ಕಾಗಿ, ಆನಂದಕ್ಕಾಗಿ ತಾಯಿ ತಂದೆ ಕಣ್ಣೀರು ಹಾಕಲಿ, ಅದಕ್ಕೆ ಆನಂದ ಭಾಷ್ಪ ಅಂತ ಕರೀತಾರೆ. ಅದಕ್ಕೆ ಬೆಲೆ ಹೆಚ್ಚಿದೆ. ನನ್ನ ಮಗ ಹೀಗೆ ಮಾಡಿದ, ನನ್ನ ಮಗಳು ಹೀಗೆ ಮಾಡಿದಳು ಅಂತ ಅವಮಾನ ಆಗಿ ತಲೆ ತಗ್ಗಿಸಿ ಯಾವ ತಾಯಿ ತಂದೆಯೂ ಕಣ್ಣೀರು ಹಾಕಬಾರದು. ಮಕ್ಕಳ ಮೊದಲನೇ ಧರ್ಮ ಅಂದ್ರೆ ಇದೆ. ಹೆತ್ತ ತಾಯಿ ತಂದೆಯನ್ನ ಸಂತೋಷದಿಂದ ಇರೋದಕ್ಕೆ, ಸಂತೋಷವಾಗಿ ಇಡೋದಕ್ಕೆ ದುಡಿಯೋದು, ಪ್ರಯತ್ನ ಮಾಡೋದು. ಇದನ್ನೇ ನಮ್ಮ ಇತಿಹಾಸ ನಮಗೆ ಹೇಳಿಕೊಟ್ಟಿತ್ತು. ಮನೆಗೆ ಬಂದ ಅಪ್ಪ ಅಮ್ಮನ ಕೇಳ್ದ, ಅಮ್ಮ ನಿಮ್ಮ ಆಸೆ ಏನು, ಕೊನೆಯ ಆಸೆ ಏನು? ಅಪ್ಪ ಅಮ್ಮ ಹೇಳಿದ್ರು, ಮಗನೇ, ನಾವಿಬ್ರು ದೇಶದ ತೀರ್ಥಕ್ಷೇತ್ರಗಳ ಯಾತ್ರೆಯನ್ನ ಮಾಡಬೇಕು ಅಂತ ಆಸೆ ಇದೆ. ಹುಡುಗ ಎರಡನೇ ವಿಚಾರ ಮಾಡಲಿಲ್ಲ. ಹೊರಗಡೆ ಹೋದ, ಒಂದು ಉದ್ದದ ಕಟ್ಟಿಗೆಯನ್ನ ತಗೊಂಡ, ಕಟ್ಟಿಗೆ ಎರಡೂ ತುದಿಗಳಿಗೆ ಬುಟ್ಟಿಯನ್ನ ಕಟ್ಟಿದ. ಒಂದು ಬುಟ್ಟಿ ಒಳಗಡೆ ಅಮ್ಮನನ್ನು, ಮತ್ತೊಂದು ಬುಟ್ಟಿ ಒಳಗಡೆ ಅಪ್ಪನನ್ನು ಕೂರಿಸಿದ. ಬುಟ್ಟಿ ಒಳಗಡೆ ಕೂತ ತಂದೆ ತಾಯಿಯನ್ನ ಹೆಗಲ ಮೇಲೆ ಹೊತ್ತುಕೊಂಡು ತೀರ್ಥಕ್ಷೇತ್ರ ಯಾತ್ರೆಯನ್ನ ಮಾಡಿ ತಂದೆ ತಾಯಿಯನ್ನ ಖುಷಿಪಡಿಸಿದ. ಈಗ ಹುಡಿಬೇಡಿ, ಇನ್ನೊಂದು ಮಾತು ಹೇಳ್ತೇನೆ ನೋಡಿ, ಅವಾಗ ಮಜಾ ಇದೆ. ಆಶ್ಚರ್ಯ ಏನು ಅಂದ್ರೆ, ಮಗನ ಹೆಗಲ ಮೇಲೆ ಕುಳಿತು ತೀರ್ಥಕ್ಷೇತ್ರ ಯಾತ್ರೆಯನ್ನ ಮಾಡಿದ ಆ ತಾಯಿ ತಂದೆಗೆ ಕಂಗಳೇ ಕಾಣಿಸ್ತಿರ್ಲಿಲ್ಲ. ಕಣ್ಣೇ ಕಾಣಲಾರದ ತಂದೆ ತಾಯಿನ ಹೆಗಲ ಮೇಲೆ ಹೊತ್ತುಕೊಂಡು ತೀರ್ಥಕ್ಷೇತ್ರ ಯಾತ್ರೆಯನ್ನ ಮಾಡಬೇಕು ಅನ್ನುವ ಪವಿತ್ರ ಸಂಕಲ್ಪ ಇತ್ತಲ್ಲ ಶ್ರವಣ ಕುಮಾರಂದು. ಇದು ಭಾರತ ದೇಶದ ಇತಿಹಾಸ ಅಂದ್ರೆ, ಇದು ಭಾರತ ದೇಶದ ಪರಂಪರೆ ಅಂತ. ಪ್ರಶ್ನೆ ಮಾಡಬಹುದಿತ್ತಲ್ಲ, ಶ್ರವಣ ಕುಮಾರ ನಿಮ್ಮ ಕಣ್ಣೇ ಕಾಣೋದಿಲ್ಲ, ತೀರ್ಥಕ್ಷೇತ್ರ ಹೇಗೆ ನೋಡ್ತೀರಿ ಅಂತ. ಸಂದೇಶ ಇದೆ. ನಿಮಗೆ ವಯಸ್ಸಾಗಿದೆ, ನಿಮಗೆ ಯಾಕೆ ಬೇಕು ಅಂತ ನಾವು ನಮ್ಮ ತಾಯಿ ತಂದೆಯನ್ನು ಪ್ರಶ್ನೆ ಮಾಡಿದರೆ, ನಮ್ಮ ತಾಯಿ ತಂದೆ ಹೊತ್ತು ಹೆತ್ತು ಸಾಕಿ ಸಲಹಿ ಶ್ರಮಪಟ್ಟು ಸಾಕಿದ್ದು ಹೊಳೆಯೊಳಗಡೆ ಹುಣಸೆ ಹಣ್ಣು ತೊಳೆದಂಗಾಗುತ್ತದೆ. 9 ತಿಂಗಳು ಗರ್ಭಚೀಲದೊಳಗೆ ಇಟ್ಟುಕೊಂಡು ಮುದ್ದು ಮಾಡಿ ಬೆಳೆಸಿದ ಆ ತಾಯಿ, ತಾಯಿಯ ಗರ್ಭದಿಂದ ಭೂತಾಯಿಯ ಗರ್ಭದ ಮೇಲೆ ಬಂದ ಮೇಲೆ ಪ್ರತಿ ದಿನ ಪ್ರತಿ ಕ್ಷಣ ನಮಗಾಗಿ ಆಲೋಚನೆ ಮಾಡುವ ಆ ತಂದೆ ಜಗತ್ತಿನ ಅತ್ಯಂತ ಪವಿತ್ರ ದೇವರು. ನಿಮಗೆ ಗೊತ್ತಾ, ಜಗತ್ತಿನ ಅತ್ಯಂತ ಪವಿತ್ರವಾದ ಸ್ಥಳ, ಜಗತ್ತಿನ ಅತ್ಯಂತ ಪವಿತ್ರವಾದ ಸ್ಥಳ ತಾಯಿಯ ಮಡಿಲು, ತಂದೆಯ ಹೆಗಲು. ಅಂಥ ಪರಂಪರೆ ನಮ್ಮಲ್ಲಿ ನಿರ್ಮಾಣ ಆಗಬೇಕಾದ್ರೆ ಏನು ಕಾರಣ ಇರಬಹುದು? ಯಾಕೆ ಈ ಅಮೂಲ್ಯವಾದ ರತ್ನಗಳು ವ್ಯಕ್ತಿ ರೂಪದಲ್ಲಿ ಜಗತ್ತಿಗೆ ಇಂಥ ಅಪರೂಪದ ಸಂದೇಶಗಳನ್ನು ಕೊಟ್ಟರು ಅಂದ್ರೆ, ಪ್ರಾಚೀನ ಕಾಲದಲ್ಲಿ ನಮ್ಮ ದೇಶದಲ್ಲಿ ಅಂಥ ಶಿಕ್ಷಣ ಪದ್ಧತಿ ಇತ್ತು, ಅಂಥ ಶಿಕ್ಷಣ ಸಂಸ್ಥೆಗಳು ಇದ್ದವು. ಶಾಲಾ ಕಾಲೇಜುಗಳು ಈಗಿದಾವಲ್ಲ, ಹೀಗೇನೆ ಆಗ ಗುರುಕುಲಗಳು ಇದ್ದವು, ಘಟಿಕಾ ಸ್ಥಾನಗಳು ಇದ್ದವು, ಆಶ್ರಮಗಳು, ಮಠಗಳು, ಮಂದಿರಗಳು ಶಾಲೆಯ ಕಾರ್ಯಗಳನ್ನು ಮಾಡ್ತಿತ್ತು. ಗಿಡದ ಕೆಳಗಡೆ ಕುಳಿತುಕೊಂಡ ಆಚಾರ್ಯ ಮುಂದೆ ಕುಳಿತುಕೊಂಡ ವಿದ್ಯಾರ್ಥಿಗಳಿಗೆ ಅಂದಿನ ವಿಚಾರವನ್ನ ದೃಷ್ಟಿ ಇಟ್ಕೊಂಡು ಪಾಠ ಮಾಡ್ತಿರ್ಲಿಲ್ಲ, ಎಂದೆಂದಿಗೂ ಉಪಯೋಗ ಆಗುವಂತಹ ವಿಚಾರಗಳನ್ನೇ ಪಾಠ ಮಾಡ್ತಾ ಇದ್ರು. ಏನು ಕಲಿಸ್ತಿದ್ರು? ಸತ್ಯಂ ವಧ ಧರ್ಮಂ ಚರ. ಏನು ಅದ್ಭುತ ಸಂದೇಶ! ಸತ್ಯಂ ವಧ ಧರ್ಮಂ ಚರ, ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನ, ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ, ತೇಜಸ್ವಿನಾವಧೀತಮಸ್ತು ಮಾ. ಮಾ ಅಂದ್ರೆ ಬೇಡ, ಏನು ದ್ವೇಷ ಬೇಡ, ಮಾ ವಿದ್ವೇಷವಾಹೈ. ಏನು ಅದ್ಭುತ, ಏನು ಪಾಠ!
ಆನೋ ಭದ್ರಾಹ ಕ್ರತವೋ ಎಂತು ವಿಶ್ವತಃ. ಜಗತ್ತಿನ ಮೂಲೆ ಮೂಲೆಯಿಂದ ಜ್ಞಾನ ನಮ್ಮತ್ತ ಹರಿದು ಬರಲಿ. ಸಹನಾವವತು ಸಹನೌ ಭುನಕ್ತು. ಎಲ್ಲರೂ ಕೂಡಿ ಬದುಕೋಣ, ಎಲ್ಲರೂ ಕೂಡಿ ಹಂಚಿಕೊಂಡು ಸ್ವೀಕಾರ ಮಾಡೋಣ, ಎಲ್ಲರೂ ಕೂಡಿಕೊಂಡು ಹೋರಾಡೋಣ. ದ್ವೇಷ ಮಾಡದೆ, ಮತ್ಸರ ಸಾಧಿಸದೆ ಪ್ರೇಮದಿಂದ ಬದುಕೋಣ ಅಂತ ಪಾಠ ಮಾಡ್ತಾ ಇದ್ದೆ. ಇಂಥ ಪಾಠಶಾಲೆಗಳಲ್ಲಿ ಕಲಿತದ್ದರಿಂದ ಅವರೆಲ್ಲ ವಿಭೂತಿ ಪುರುಷರಾಗಿ ತಯಾರಿಯಾದರು. ಸಾಮಾನ್ಯ ಸಂಗತಿ ಅಲ್ಲ ಇದು. ಇಂಥ ಶಾಲೆಗಳ ಸಂಖ್ಯೆ ಪ್ರಾಚೀನ ಭಾರತದಲ್ಲಿಯೇ 106 ಇತ್ತು ಅನ್ನೋದೇ ದೊಡ್ಡ ವಿಶೇಷ. ಒಂದೆರಡಲ್ಲ, ಎಲ್ಲಾ ಶಾಲೆಗಳು ಹೀಗೆ. ಎಲ್ಲಾ ಶಾಲೆಗಳಲ್ಲೂ ಇದೇ ಪಠ್ಯಕ್ರಮ. ಅಲ್ಲಿ ಪುಸ್ತಕ ಇರಲಿಲ್ಲ, ಪಾಠ ಇತ್ತು. ಅಲ್ಲಿ ತರಗತಿ ಇರಲಿಲ್ಲ, ಪ್ರವಚನ ನಡೀತಿತ್ತು. ಶಿಕ್ಷಣ ಅನ್ನೋದು ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಪರಿವರ್ತನೆಯನ್ನ ಮಾಡುವ ಅಂಥ ಪ್ರವಾಹ ಆಗಿ ಕೆಲಸ ಮಾಡ್ತಿತ್ತು. ಎಂಥ ಎಂಥ ಶಿಕ್ಷಣ ಕೇಂದ್ರಗಳು ಇದ್ದವು ಗೊತ್ತೇನು? ಮೊನ್ನೆ ನಾನು ಉಲ್ಲೇಖ ಮಾಡಿದ್ದೆ, ಭಾರತದ ಮೊದಲ ವಿಶ್ವವಿದ್ಯಾನಿಲಯ ತಕ್ಷಶಿಲಾ. ಭಾರತದ ಪ್ರಾಚೀನ ವಿಶ್ವವಿದ್ಯಾನಿಲಯಗಳಲ್ಲೇ ಒಂದು. ಜಗತ್ತಿನ ಆಶ್ಚರ್ಯಕ್ಕೆ ಕಾರಣವಾದದ್ದು ನಲಂದಾ ವಿಶ್ವವಿದ್ಯಾನಿಲಯ. ನಲಂದಾ ವಿಶ್ವವಿದ್ಯಾನಿಲಯ ಎಷ್ಟು ಶ್ರೇಷ್ಠ ಮಟ್ಟಕ್ಕೆ ಇತ್ತು ಅನ್ನೋದನ್ನ ಈ ದೇಶಕ್ಕೆ ಆಗಿನ ಕಾಲಕ್ಕೆ ಅಧ್ಯಯನಕ್ಕೆ ಪ್ರವಾಸಕ್ಕೆ ಬಂದವರ ಬಾಯಿಯಿಂದ ಕೇಳಬೇಕು. ನಲಂದಾ ವಿಶ್ವವಿದ್ಯಾನಿಲಯ ಗುಪ್ತರ ಕಾಲದಲ್ಲಿ ನಿರ್ಮಾಣ ಆದಂತಹ ವಿದ್ಯಾನಿಲಯ. ಈಗ ಏನು ಬಿಹಾರ್ ಇದೆಯೋ, ಆ ಬಿಹಾರ ರಾಜ್ಯದಲ್ಲಿ ರಾಜ್ಘರ್ ಅಂತ ಒಂದು ಸ್ಥಳ ಇದೆ. ಆ ರಾಜ್ಘರ್ ಸ್ಥಳಕ್ಕೆ 7 ಮೈಲಿ ದೂರದಲ್ಲಿ ಕ್ರಿಸ್ತ ಶಕ 4ನೇ ಶತಮಾನದಲ್ಲಿ ನಿರ್ಮಾಣ ಆದದ್ದು ನಲಂದಾ ವಿಶ್ವವಿದ್ಯಾನಿಲಯ. ಪಾಹಿಯಾನ್ ಭಾರತ ದೇಶದಲ್ಲಿ ಎಂಥ ಶಿಕ್ಷಣ ಇತ್ತು ಅನ್ನೋದಕ್ಕೆ ತನ್ನ ಕೃತಿಯೊಳಗಡೆ ಒಂದು ಉಲ್ಲೇಖವನ್ನು ಮಾಡಿದ. ಅಭಿಮಾನ ಆಗ್ತದೆ. ಅವ ಹೇಳ್ತಾನೆ, ನಲಂದಾ ವಿಶ್ವವಿದ್ಯಾನಿಲಯ ಗೊತ್ತಿಲ್ಲದೆ ಇರುವಂತಹ ಒಂದು ದೇಶವೂ ಜಗತ್ತಿನಲ್ಲಿ ಇಲ್ಲ. 4ನೇ ಶತಮಾನದ ಮಾತಿದು. ಅರ್ಥ ಏನು? ಜಗತ್ತಿನ ಮೂಲೆ ಮೂಲೆಯಿಂದ ಜ್ಞಾನ ದಾಹವನ್ನ ಇಟ್ಟುಕೊಂಡ ಜ್ಞಾನ ಪಿಪಾಸುಗಳು ನಮ್ಮ ದೇಶಕ್ಕೆ ಕಲಿಯೋದಕ್ಕೆ ಬರ್ತಿದ್ರು. ನಲಂದಾ ವಿಶ್ವವಿದ್ಯಾನಿಲಯ ಗೊತ್ತೇ ಇರದಂತಹ ಒಂದು ದೇಶವೂ ಜಗತ್ತಿನಲ್ಲಿ ಇಲ್ಲ. ಮತ್ತು ವಿಶ್ವದ ಪ್ರತಿಯೊಂದು ಸಮಾಜದ ಒಬ್ಬರಲ್ಲ ಒಬ್ಬರು ನಳಂದಾದಿಂದಲೇ ಶಿಕ್ಷಣ ಪಡೆದು ಪಂಡಿತರಾಗಿದ್ದಾರೆ. ಆತ ಇಷ್ಟೇ ಹೇಳಿದ್ರೆ ನಮಗೇನು ಆಶ್ಚರ್ಯ ಅನಿಸ್ತಿರ್ಲಿಲ್ಲ. ಅಲ್ಲಿ ಶಿಕ್ಷಣ ಏನನ್ನ ಕಲಿಸ್ತಿತ್ತು ಅನ್ನೋದಕ್ಕೆ ಒಂದೆರಡು ಉದಾಹರಣೆಗಳಿದೆ. ಒಂದು, ಜ್ಞಾನವನ್ನ ಉಳಿಸೋದಕ್ಕಾಗಿ, ಜ್ಞಾನವನ್ನ ಬೆಳೆಸೋದಕ್ಕಾಗಿ ಸೇವೆಯನ್ನ ಮಾಡಬೇಕು ಅನ್ನೋದನ್ನ ಒಳಗಡೆ ಕಲಿಸ್ತಿತ್ತು. ಈತ 6-8 ವರ್ಷಗಳ ಕಾಲ ಭಾರತ ದೇಶದಲ್ಲಿ ಅಧ್ಯಯನ ಮಾಡಿ ಪ್ರವಾಸ ಮಾಡಿ ವಾಪಸ್ ತನ್ನ ದೇಶಕ್ಕೆ ಹೋಗೋ ಕಾಲಕ್ಕೆ ನಲಂದಾ ವಿಶ್ವವಿದ್ಯಾನಿಲಯದಲ್ಲಿ ಇದ್ದ ವಿದ್ಯಾರ್ಥಿಗಳ ತಂಡ ಒಂದು ಈತನನ್ನ ಬಿಡುಗಡೆ ಬೀಳ್ಕೊಡೋದಕ್ಕೆ ಹೋಗಿದ್ರು. ನಮ್ಮ ಮನೆಗೂ ನಾವು ಯಾರಾದರೂ ಅತಿಥಿಗಳು ಬಂದ್ರೆ ಬೀಳ್ಕೊಡೋದಕ್ಕೆ ಬರೋದಿಲ್ಲೇನು? ಅತಿಥಿಯನ್ನ ದೇವರು ಅಂತ ಭಾವಿಸಿದ ದೇಶ ನಮ್ದು. ಆದ್ದರಿಂದಲೇ ತಂದೆ ತಾಯಿಯ ಜೊತೆಗೆ ಅತಿಥಿಗಳಿಗೂ ದೇವರು ಅಂತ ಕರೆದಿದ್ದೀವಿ. ಹೇಳಿಲ್ಲ? ಅತಿಥಿ ದೇವೋ ಭವ, ಗೆಸ್ಟ್ ಇಸ್ ಗಾಡ್. ಆತನ ಕಳಿಸೋದಕ್ಕೆ ವಿದ್ಯಾರ್ಥಿಗಳ ತಂಡನೂ ಹೋಯಿತು. ಆತ ಭಾರತ ದೇಶದಲ್ಲಿ ಕಂಡುಂಡ ಅನುಭವಗಳ ಬುತ್ತಿಯನ್ನ ಕಟ್ಟಿಕೊಂಡಿದ್ದ. ಅದರ ಜೊತೆಗೆ ಭಾರತ ದೇಶದ ಪ್ರಾಚೀನ ಜ್ಞಾನವನ್ನೆಲ್ಲ ತನ್ನ ದೇಶಕ್ಕೆ ತೆಗೆದುಕೊಂಡು ಹೋಗುವ ಆಸೆಯಿಂದ ಇಲ್ಲಿಯ ಹಸ್ತಪ್ರತಿಗಳ ದೊಡ್ಡದೊಂದು ಗಂಟು ಕಟ್ಟಿಕೊಂಡಿದ್ದ. ಎಲ್ಲರೂ ಹೋದ್ರು. ಒಂದು ನದಿ ಇತ್ತು. ನದಿ ದಾಟಿ ಅವನ್ನ ಬೇರೆ ಕಡೆ ಕಳಿಸ್ಬೇಕಿತ್ತು. ವಿದ್ಯಾರ್ಥಿಗಳು ಆಸೆ ಪಟ್ಟರು, ಇದೊಂದು ಅವಕಾಶ ಇದೆ, ನಾವು
ದೋಣಿ ಒಳಗಡೆ ನಿನ್ನ ಜೊತೆಗೆ ಬರ್ತೀವಿ. ಹುಡುಗರು ಅವನು ಎಲ್ಲಾ ದೋಣಿ ಒಳಗಡೆ ಕೂತ್ರು. ನಾವೀಗ ಹುಟ್ಟು ಹಾಕೋದಕ್ಕೆ ಪ್ರಾರಂಭ ಮಾಡಿದ. ದೋಣಿ ಕ್ರಮೇಣವಾಗಿ ನದಿ ಮಧ್ಯಕ್ಕೆ ಬಂದಾಗ, ಸಾಮಾನ್ಯ ಘಟನೆ ಅಲ್ಲ ನಾನು ಹೇಳ್ತಾ ಇರೋದು, ಪುರಾಣದಲ್ಲಿ ಬರೋ ಕಾಲ್ಪನಿಕ ಕಥೆ ಅಲ್ಲ ನಾನು ಹೇಳ್ತಾ ಇರೋದು, ನಮ್ಮ ದೇಶದಲ್ಲಿ ಪ್ರಾಚೀನ ಶಿಕ್ಷಣವನ್ನ ಪಡೆದ ವಿದ್ಯಾರ್ಥಿಗಳ ಮನೋಧರ್ಮ ಎಂಥದ್ದು ಅನ್ನೋದನ್ನು ಹೇಳ್ತಾ ಇದ್ದೀನಿ. ನದಿ ಮಧ್ಯಕ್ಕೆ ದೋಣಿ ಬಂತು, ಗಾಳಿ ಪ್ರಮಾಣ ಹೆಚ್ಚಾಯಿತು, ದೋಣಿ ಹೊಯ್ದಾಟ ಆರಂಭ ಆಯಿತು, ಭಾರ ಹೆಚ್ಚಾಯಿತು ಅಂತ ದೋಣಿ ನಡೆಸೋನು ತಲೆಗೆ ಕೈ ಕೊಟ್ಟ. ಒಬ್ಬರ ಮುಖ ಒಬ್ರು ನೋಡ್ಕೊಂಡ್ರು. ಭಾರ ಕಡಿಮೆ ಮಾಡಬೇಕಾದ್ರೆ ಎರಡನೇ ಉಪಾಯ ಏನೂ ಇರಲಿಲ್ಲ. ಆತನ ಹತ್ತಿರ ಇದ್ದ ಭಾರತ ದೇಶದ ಪ್ರಾಚೀನ ಜ್ಞಾನ ರಾಶಿಯನ್ನೇ ನೀರಿಗೆ ಹಾಕ್ಬೇಕಾಗಿತ್ತು. ಆತ ಅಂದ, ನೀವೇನೂ ಆಲೋಚನೆ ಮಾಡಬೇಡಿ, ಪುಸ್ತಕಗಳನ್ನೆಲ್ಲ ನೀರಿಗೆ ಹಾಕಿ ಬಿಡ್ತೀನಿ. ವಿದ್ಯಾರ್ಥಿಗಳೆಲ್ಲ ಇದ್ದ 8-10 ವಿದ್ಯಾರ್ಥಿಗಳೆಲ್ಲ ಏಕಕಾಲಕ್ಕೆ ಹೇಳಿದ್ರು, ಇಲ್ಲ, ನಮ್ಮ ದೇಶದ ಜ್ಞಾನ ರಾಶಿ ನೀರು ಪಾಲಾಗೋದಕ್ಕೆ ನಾವು ಬಿಡೋದಿಲ್ಲ, ನಾವೇ ನೀರಿಗೆ ಧುಮುಕ್ತೀವಿ ಅಂತ 3-4 ಜನ ಹರಿಯುವ ನೀರಿಗೆ ಧುಮುಕಿ ಬೆಳೆಯುವ ಜ್ಞಾನವನ್ನು ಉಳಿಸಿದ ದೇಶ ನಮ್ಮದಿದೆ. ನಲಂದ ಅಂದ್ರೆ ಸಾಮಾನ್ಯ ಅಲ್ಲ. ಆಗಿನ ಕಾಲಕ್ಕೆ 15,000 ವಿದ್ಯಾರ್ಥಿಗಳು ಕಲಿಯುತ್ತಿದ್ದರು. ಅಲ್ಲಿ 1000ಕ್ಕೂ ಹೆಚ್ಚು ಪಂಡಿತರು ಆಚಾರ್ಯರು ಇದ್ದರು. ಕಲಿಯೋದಕ್ಕೆ ಬರುವಂತಹ ಎಲ್ಲರಿಗೂ ಮುಕ್ತ ಅವಕಾಶ ಇತ್ತು. ಆದ್ರೆ ಪರೀಕ್ಷೆ ಪಾಸ್ ಮಾಡಬೇಕಿತ್ತು. ಲಕ್ಷ್ಯ ಕೊಟ್ಟು ಕೇಳಿಸ್ಕೊಳ್ಳಿ, ನಾನು ಹೇಳ್ತಾ ಇರೋದು ಒಂದೇ ಶಿಕ್ಷಣ ಸಂಸ್ಥೆಯ ಕತೆ. ಇಂಥ ಅನೇಕ ಶಿಕ್ಷಣ ಸಂಸ್ಥೆಗಳು ನಮ್ಮಲ್ಲಿ ಇದ್ದು. ನಾನೀಗ ಹೇಳ್ತಾ ಇರೋದು ನಲಂದಾದ ಕಥೆ. ಕಳೆದ 3-4 ವರ್ಷಗಳಿಂದ ಕೇಂದ್ರ ಸರ್ಕಾರ ಆ ಪ್ರಾಚೀನ ನಲಂದಾ ವಿಶ್ವವಿದ್ಯಾನಿಲಯದ ಜಾಗೆಗೆ ಪಕ್ಕದಲ್ಲಿಯೇ ಆಧುನಿಕ ನಲಂದಾ ವಿಶ್ವವಿದ್ಯಾನಿಲಯವನ್ನ ಕಟ್ಟಿದೆ. ದೊಡ್ಡ ಅಭಿಮಾನದ ವಿಷಯ ಇದು. ಕಟ್ಟಡ ಕಟ್ಟಿದೆ, ಆದ್ರೆ ಅಂದು ನಲಂದಾದೊಳಗಡೆ ಇದ್ದ ಭಾವವನ್ನ ಅದರೊಳಗಡೆ ತುಂಬೋದೇ ದೊಡ್ಡ ಪ್ರಶ್ನೆ ಆಗಿದೆ. 1000 ಜನ ಆಚಾರ್ಯರು, 1000 ಜನ ವಿದ್ಯಾರ್ಥಿಗಳು, ಜಗತ್ತಿನ ಮೂಲೆ ಮೂಲೆಯಿಂದ ಕಲಿಯೋದಕ್ಕೆ ಬರೋರಿಗೆಲ್ಲ ಮುಕ್ತ ಅವಕಾಶ. ಆದ್ರೆ ಪರೀಕ್ಷೆ ಪಾಸ್ ಮಾಡಬೇಕು, ಎಂಟ್ರನ್ಸ್ ಟೆಸ್ಟ್. ಯಾರು ಪರೀಕ್ಷೆಗಳಿಗೆ ಪಾಸ್ ಆದ್ರೂ ಎಲ್ಲರಿಗೂ ಅಡ್ಮಿಷನ್, ಫ್ರೀ ಅಡ್ಮಿಷನ್. ನಮ್ಮ ದೇಶಕ್ಕೆ ಚೀನಾದಿಂದ, ಶ್ರೀಲಂಕಾದಿಂದ, ನೇಪಾಳದಿಂದ, ಜಗತ್ತಿನ ಮೂಲೆ ಮೂಲೆಯಿಂದ 4ನೇ ಶತಮಾನದಲ್ಲಿ ಬಂದು ಫ್ರೀ ಅಡ್ಮಿಷನ್ ತಗೊಂಡು ಕಲಿತು ವಾಪಸ್ ಅವ್ರ ದೇಶಕ್ಕೆ ಹೋಗಿದ್ದಾರೆ. ಈಗ ಅವ್ರ ದೇಶಕ್ಕೆ ಹೋಗಬೇಕಾದ್ರೂ ನಮಗೆ ವೀಸಾ ಬೇಕು. ನಿಜ ಇಲ್ಲ? ನಮ್ಮ ದೇಶಕ್ಕೂ ಪರದೇಶಕ್ಕೂ ವ್ಯತ್ಯಾಸ ಇದೆ. ಹಾಗಂತ ಪುಕ್ಕಟ್ಟೆಯಾಗಿ ಬರ್ತೀವಿ ಅಂತ ಆಸೆ ಏನು ಪಡೋದು ಬೇಡ. ಆ ಪರೀಕ್ಷೆ ನಡೀತಿತ್ತಲ್ಲ, ಆ ಪರೀಕ್ಷೆ ಮಾಡ್ತಿದ್ದವ್ರು ಯಾರು ಅಂದ್ರೆ ಆ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿದ್ದವರು ಅಲ್ಲ, ಆ ವಿಶ್ವವಿದ್ಯಾನಿಲಯದಲ್ಲಿ ಶ್ರೇಷ್ಠ ಪಂಡಿತರಾಗಿದ್ದವರು ಅಲ್ಲ. ಆ ವಿಶ್ವವಿದ್ಯಾನಿಲಯದಲ್ಲಿ 16 ವರ್ಷಗಳ ಕಾಲ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಜ್ಞಾನ ಬೋಧನೆ ಮಾಡಿದ ಆಚಾರ್ಯರೂ ಅಲ್ಲ. ಆದ್ರೂ ಅಲ್ಲಿ ಪರೀಕ್ಷೆ ನಡೀತಿತ್ತು. ಯಾರು ಪರೀಕ್ಷೆ ಮಾಡ್ತಿದ್ರು ಅಂದ್ರೆ ನಲಂದಾ ವಿಶ್ವವಿದ್ಯಾನಿಲಯದ ದ್ವಾರವನ್ನ ಕಾಯುತ್ತಿದ್ದಂತಹ ದ್ವಾರ ಪಾಲಕರು ಪರೀಕ್ಷೆ ಮಾಡ್ತಾ ಇದ್ರು. ನನಗೆ ಹೇಳ್ರಿ, ನಿಮಗೆ ಖರೆ ಖರೆ ಏನ್ರ ಅನಿಸ್ತದೋ ಅನಿಸೋದಿಲ್ಲೋ? ದ್ವಾರಪಾಲಕರು ಪರೀಕ್ಷೆಯನ್ನ ಮಾಡ್ತಾ ಇದ್ರು. ಅವರನ್ನ ದ್ವಾರ ಪಂಡಿತರು ಅಂತ ಕರೀತಿದ್ರು. ದ್ವಾರ ಪಂಡಿತರು ಮಾಡೋ ಪರೀಕ್ಷೆಯಲ್ಲಿ ಪಾಸ್ ಆಗಿ ವಿಶ್ವವಿದ್ಯಾನಿಲಯದ ಒಳಗಡೆ ಹೋಗಬೇಕು ಅಂದ್ರೆ 8-10 ವರ್ಷ ಆದ್ರೂ ಎಕ್ಸ್ಪರ್ಟ್ ಸ್ಟೂಡೆಂಟ್ಗೂ ಆಗ್ತಿರ್ಲಿಲ್ಲ. ದ್ವಾರ ಪಂಡಿತರೇ ಇಷ್ಟು ವಿದ್ವತ್ತಿದ್ರೆ ಒಳಗಡೆ ಪಂಡಿತರು, ಆಚಾರ್ಯರು, ಕುಲಪತಿಗಳು ಹೆಂಗಿರ್ಬೇಕು? ನಮ್ಮ ಭಾರತ ನಮ್ಮ ಹೆಮ್ಮೆ, ನಮ್ಮ ಇತಿಹಾಸ ನಮ್ಮ ಹೆಮ್ಮೆ. ಅಂಥ ವಿಶ್ವವಿದ್ಯಾಲಯವನ್ನು ಹೊಂದಿದ್ದ ದೇಶ ನಮ್ದು. ಆ ವಿಶ್ವವಿದ್ಯಾನಿಲಯದಲ್ಲಿ ಒಂದು ಗ್ರಂಥಾಲಯ ಇತ್ತು.
ಆ ಗ್ರಂಥಾಲಯಕ್ಕೆ ಧರ್ಮಗಂಜ್ ಅಂತ ಹೆಸರಿತ್ತು, ಕೇಳಿರ್ಬೇಕು ನೀವೆಲ್ಲ. ಗ್ರಂಥಾಲಯಗಳ ಸಂಖ್ಯೆನೇ ಕಡಿಮೆ ಆಗ್ತಾ ಇದೆ. ಮೊನ್ನೆ ಯಾರೋ ಹೇಳ್ತಿದ್ರು, ಮಾಧ್ಯಮದಲ್ಲಿ ನೋಡಿದೆ, ಓದೋರ್ಗಿಂತ ಬರೆಯೋರ ಸಂಖ್ಯೆ ಹೆಚ್ಚಾಗಿದೆ, ಓದೋ ಹವ್ಯಾಸ ಕಡಿಮೆನೇ ಆಗಿದೆ. ಪುಸ್ತಕನೂ ಓದೋದಿಲ್ಲ, ಒಳಗಡೆನೂ ಓದೋದಿಲ್ಲ. ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ಕ್ಲೋಸ್ ಯುವರ್ ಬುಕ್ಸ್, ಓಪನ್ ಯುವರ್ ಐಸ್, ಯು ವಿಲ್ ಸಿ ದ ವರ್ಲ್ಡ್ ಅಂತ ಒಂದು ಮಾತಿದೆ. ನಮಗೆ ಕೋಶ ಓದೋದಕ್ಕೂ ವ್ಯವಧಾನ ಇಲ್ಲ, ದೇಶ ಸುತ್ತೋದಕ್ಕೂ ಪುರುಸೊತ್ತಿಲ್ಲ. ನಮಗೆ ಏನು ಮಾಡಬೇಕು ಅನ್ನೋ ಪೂರ್ಣ ಪರಿಕಲ್ಪನೆಯೂ ಇಲ್ಲ. ಎಲ್ಲರೂ ಹೊರಟಿದ್ದಾರೆ, ನಾವು ಹೊರಟಿದ್ದೀವಿ. ಯಾರು ಏನು ಮಾಡ್ತಾರೋ ಅದನ್ನು ಮಾಡೋದಕ್ಕೆ ನಾವು ದುಡಿತೀವಿ, ಅದಕ್ಕಾಗಿಯೇ ಮಡಿತೀವಿ. ಯಾರೋ ಏನೋ ಮಾಡಿದ್ರು ಅಂತ ನಾವು ಮಾಡಿದ್ರೆ ಅವ್ರಿಗೂ ನಮಗೂ ಏನು ವ್ಯತ್ಯಾಸ? ನಮಗೇನು ಬೇಕೋ ಅದಕ್ಕಾಗಿ ತುಡಿಬೇಕು, ಅದಕ್ಕಾಗಿ ದುಡಿಬೇಕು, ಅದಕ್ಕಾಗಿಯೇ ಮಡಿಬೇಕು. ಅದನ್ನ ನಮಗೆ ಕಲಿಸೋದು ಜ್ಞಾನ. ಭಾರತ ಅಂದ್ರೆ ಜ್ಞಾನೋಪಾಸಕರ ನಾಡು. ಜ್ಞಾನಂ ಬ್ರಹ್ಮಂ ಅಂದ್ರು. ದೇವರಿಗಿಂತ ದೊಡ್ಡದು ಜ್ಞಾನ. ಅಲ್ಲಮ ಪ್ರಭುಗಳು ಹೇಳಿಲ್ಲ, ನಿನ್ನೊಡವೆ ಎಂಬುದು ಜ್ಞಾನರತ್ನ, ಇಂತಪ್ಪ ಒಡವೆಯ ನೀ ಕೆಡಗೊಡದೆ ಅಲಂಕರಿಸಿದೆಯಾದಡೆ ನಿನ್ನಿಂದ ಸಿರಿವಂತರಿಲ್ಲ ಕಾಣ ಗುಹೇಶ್ವರ. ಪ್ರಭುಗಳ ಮಾತಿದು. ಏನಿತ್ತು ಪರಮಪೂಜ್ಯ ಸಿದ್ದೇಶ್ವರಪ್ಪ ಅವರ ಹತ್ತಿರ, ಏನಿದೆ ಪೂಜ್ಯ ಜಗದ್ಗುರು ಸನ್ನಿಧಿಯವರ ಹತ್ತಿರ, ಏನಿದೆ ವೇದಿಕೆಯ ಮೇಲೆ ಕೂತಿರುವಂತಹ ಈ ಸ್ವಾಮಿಗಳ ಹತ್ತಿರ ಹೇಳಿ? ಆದರೂ ನಮ್ಮೆಲ್ಲರಿಗಿಂತ ಅವರು ದೊಡ್ಡವರು. ಯಾಕೆ ಅಂದ್ರೆ ನಮ್ಮ ದೇಶದ ಪರಂಪರೆ ಅಂಥದ್ದು, ಜ್ಞಾನವೇ ಶ್ರೇಷ್ಠ. ಅದಕ್ಕೆ ಗ್ರಂಥಾಲಯಗಳನ್ನು ಕಟ್ತಿದ್ದು. ಚಪ್ಪಾಳೆ ಹೊಡೆದ್ರೆ ಮುಂದೆ ಬಹಳ ಚಂದಿದೆ. ಈಗೂ ಗ್ರಂಥಾಲಯಗಳಿದಾವೆ. ಸರ್ಕಾರನು ಪಂಚಾಯಿತಿ ಮಟ್ಟದಲ್ಲಿ ಒಂದೊಂದು ಗ್ರಂಥಾಲಯ ಮಾಡಿದೆ, ಗ್ರಂಥಪಾಲಕರನ್ನು ನೇಮಕ ಮಾಡಿದೆ, ವರ್ಷ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಗತ್ಯ ಇರೋ ಪುಸ್ತಕಗಳನ್ನು ರಾಶಿ ರಾಶಿ ಕಳಿಸ್ತದೆ. ಬರ್ತವೆ, ಧೂಳು ಹಿಡಿತವೆ, ಹುಳ ತಿಂತವೆ, ತಿಪ್ಪೆ ಪಾಲಾಗ್ತವೆ. ದೊಡ್ಡ ದುರ್ದೈವ ಇದು. ಆಲೋಚನೆ ಮಾಡಬೇಕು ನಾವು. ಯಾವ ದೇಶದಲ್ಲಿ ನಿತ್ಯವೂ ಜ್ಞಾನದ ಹಂಬಲದಿಂದ, ನಿತ್ಯವೂ ಜ್ಞಾನ ಸಂಪಾದನೆ ಅಭಿಪ್ಸೆಯಿಂದ ನಮ್ಮ ದೇಶದ ಜನ ಇದ್ರು, ಆ ದೇಶದಲ್ಲಿ ಜ್ಞಾನವನ್ನೇ ತಿರಸ್ಕಾರ ಮಾಡ್ತಾ ಇದ್ವಿ ನಾವು. ಪುಸ್ತಕ ಓದಿದೇನೋ ಅಂತ ಶಾಲೆಯಲ್ಲಿ ಕೇಳಿದ್ರೆ, ಎಲ್ಲಿದೆ ಸರ್ ಟೈಮು ಅಂತ ಮಕ್ಕಳು ಹೇಳ್ತಾರೆ. ಓದಿದೇನೋ ಅಂತ ಕೇಳೋರಾದ್ರೂ ಓದ್ತಾ ಇದ್ದಾರೇನೋ ಅನ್ನೋದೇ ದೊಡ್ಡ ಸಂಶಯ ಆಗಿದೆ. ಆದ್ರೂ ಎಲ್ಲರೂ ಒಂದು ಬುಕ್ ಓದ್ತಾರೆ, ಎಲ್ಲರೂ ಒಂದು ಬುಕ್ ಓದ್ತಾರೆ. ಯಾವ ಬುಕ್ ಅಂದ್ರೆ ಪಾಸ್ಬುಕ್, ಫೇಸ್ಬುಕ್ ಎರಡು. ಪಾಸ್ಬುಕ್ ನೋಡೋದು ಬಿಡೋದಿಲ್ಲ, ಫೇಸ್ಬುಕ್ ತಿಕ್ಕೋದು ಬಿಡೋದು. ಪಾಸ್ಬುಕ್ಕು ಫೇಸ್ಬುಕ್ ಒಳಗಡೆ ನಮ್ಮ ಫೇಸ್ ಬರಬೇಕಾದ್ರೆ ನಾವು ಬುಕ್ ನೋಡೋದು ಬಿಡಬಾರ್ದು. ಬುಕ್ ಹೇಳ್ತದೆ, ನೀನು ತಲೆ ತಗ್ಗಿಸಿ ನನ್ನ ನೋಡೋ, ಜಗತ್ತು ತಲೆ ಎತ್ತಿ ನಿನ್ನ ನೋಡೋ ಹಾಗೆ ನಾನು ಮಾಡ್ತೀನಿ ಅಂತ ಹೇಳ್ತದೆ. ಆದರೂ ನಮಗೆ ಬುಕ್ ಓದೋದಕ್ಕೆ ಆಗೋದಿಲ್ಲ. ಇಲ್ಲಿ ಇದಿರಲ್ಲ ತಾಯಿ ತಂದೆ, ನಿಮಗೆಲ್ಲ ನಂದೊಂದು ಪ್ರಶ್ನೆ. ಪಟ್ಟಣಕ್ಕೆ ಹೋಗ್ತಿರಲ್ಲ, ಬಾಜಾರ್ಗೆ ಹೋಗ್ತಿರಲ್ಲ, ನೀವು ಯಾವಾಗಲಾದರೂ ನಿಮ್ಮ ಮಕ್ಕಳಿಗೆ ಒಂದು ಕಥೆ ಪುಸ್ತಕ, ಕಾವ್ಯದ ಪುಸ್ತಕ, ಗೀತೆ ಪುಸ್ತಕ ತಂದು ಕೊಟ್ಟಿದ್ದೀರಿ? ನೀವೇನ್ ಅನ್ಕೋತೀರಿ? ನನ್ನ ಮಕ್ಕಳು ತಿನ್ನಬೇಕು, ಉಣಬೇಕು, ಉಡಬೇಕು, ಮೆರಿಬೇಕು ಅಂತ ತಂದು ಕೊಡ್ತೀರಿ. ತಿನ್ನಬಾರ್ದು, ಉಣಬಾರ್ದು, ಉಡಬಾರ್ದು, ಮೆರಿಬಾರ್ದು ಅಂತ ನಾನು ಹೇಳೋದಿಲ್ಲ. ತಿನ್ನಲಾರದೆ, ಉಡಲಾರದೆ, ಮೆರಿಲಾರದೆ ಬದುಕೋದಕ್ಕೂ ಆಗೋದಿಲ್ಲ. ಆದ್ರೆ ಓದಬೇಕು ಅಂತನೂ ಆಸೆ ಪಡಿಪ. ಒಂದು ಪುಸ್ತಕ ತಂದು ಕೊಟ್ಟು ನೋಡಿ, ಊರಲ್ಲಿ ನಿಮ್ಮ ಗೌರವ ನಿಮ್ಮ ಮಕ್ಕಳು ಹೇಗೆ ಹೆಚ್ಚಿಸ್ತಾರೆ. ನಾನು ಒಂದ್ ದಿವಸ, ಒಂದು 8 ವರ್ಷದ ಹಿಂದಿನ ಘಟನೆ, ನಿಡಸೋಶಿ ಮಠಕ್ಕೆ ಬಂದಿದ್ದೆ. ಅಪ್ಪ ಅವರು ಕೂತಿದ್ರು, ಈಗೇನು ದರ್ಶನ ಕೊಡ್ತಾರಲ್ಲ ಆ ಜಾಗೆಯಲ್ಲಿ ಕೂತಿದ್ರು. ಪ್ರಣಾಮ ಸಮರ್ಪಣೆ ಮಾಡಿದೆ. ಬಹಳ ಮಂದಿ ಇದ್ರು. ಸರ್, ಒಳಗೆ ಹೋಗಿ ಬರ್ರಿ, ನಮ್ಮ ಗೆಳೆಯರದಾರೆ ಮಾತಾಡಿಸಿ ಬರ್ರಿ ಅಂತ. ನಾ ಏನ್ ತಿಳ್ಕೊಂಡೆ, ಒಳಗಡೆನೂ ಸ್ವಾಮೀಜಿಗಳು ಇರಬೇಕು, ಮಾತಾಡಿಸ್ಬೇಕು ಅಂತ ಹೋದೆ. ಒಬ್ಬರೂ ಇಲ್ಲ.
ವಾಪಸ್ ಬಂದ್ಬಿಟ್ಟೆ. ಯಾಕ್ರಿ ಸರ, ನಮ್ಮ ಗೆಳೆಯರಂದ್ರೆ ನಿಮ್ಗೆ ಇಷ್ಟ ಇಲ್ಲೇನ್ರಿ ಅಂದ್ರು. ಏನೋ ಆಯ್ತು ಮಿಸ್ಟೇಕ್ ಅಂತ ಮತ್ತೆ ವಾಪಸ್ ಹೋದೆ. ಸುಮ್ಮನೆ ಆ ಕಡೆ ಈ ಕಡೆ ನೋಡಿದೆ, ಒಬ್ರು ಇಲ್ಲ. ನೀವು ಆಗಿದ್ರೆ ಅಜ್ಜವ್ರ ಜೊತೆ ಜಗಳ ತೆಗಿತಿದ್ರಿ, ನಂಗೆ ತೆಗ್ಯಾಕೆ ಬರೋದಿಲ್ಲ. ಬುದ್ಧಿ ಏನ್ ಹೇಳ್ತಾ ಇದ್ದೀರಿ, ಅಲ್ಲಿ ಯಾರೂ ಇಲ್ಲ. ಸರ, ಹೊರಗೇನು ಗೆಳೆಯರು ಇರ್ತಾರಲ್ರಿ, ಅವ್ರು ನಮ್ಮ ಹತ್ರ ಇರೋ ಮಠ ಅಷ್ಟೇ ಇರ್ತಾರೆ. ಒಳಗ ನನ್ನ ಗೆಳೆಯರು ಏನದಾರಲ್ರಿ, ಅವ್ರನ್ನ ನೀವು ಗೆಳೆಯರನ್ನ ಮಾಡಿಕೊಂಡ್ರ ನೀವಿರೋ ಮಠ ಅವ್ರು ನಿಮ್ಮ ಜೊತೆಗಿರ್ತಾರ ಅಂದ್ರು. ನಂಗೆ ತಿಳಿಲಿಲ್ಲ. ಅವರೇ ಒಳಗೆ ಕರ್ಕೊಂಡು ಬಂದು, ಸರ್ ಇಲ್ಲೇನು ಕಪಾಟಿನೊಳಗೆ ಅಲ್ಲಲ್ಲೇ ಕೂತಾರಲ್ರಿ, ಇವರೆಲ್ಲ ನನ್ನ ಗೆಳೆಯರು. ನನ್ನ ಗೆಳೆಯರು ಅಷ್ಟೇ ಅಲ್ಲ, ಜಗತ್ತಿನ ಗೆಳೆಯರು ಅಂದ್ರು ಅಪ್ಪ ಅವರು ಅಲ್ಲಿರುವ ಪುಸ್ತಕ ರಾಶಿನ ತೋರಿಸಿ. ಆದರೂ ನಮಗೆ ಜ್ಞಾನದ ಆಸೆ ಇಲ್ಲ, ಓದೋದಿಲ್ಲ, ಬರೆಯೋದಿಲ್ಲ. ಸತ್ಯ ಹೇಳ, ಕಾಲೇಜಲ್ಲಿ ಸೇವೆ ಮಾಡ್ತಾ ಇದ್ದೀನಿ. ಹಿಂದಿನ ದಿನ ಮಾಡಿದ ಪಾಠದ ಪ್ರಶ್ನೆ ಮಾರನೇ ದಿನ ಕೇಳಿದ್ರೆ ಮಕ್ಕಳು ಅವರವ್ರ ಮುಖ ನನ್ನ ಮುಖ ನೋಡ್ತಾರೆ ವಿನಃ ಉತ್ತರ ಹೇಳೋದಿಲ್ಲ. ನಮ್ಗೆ ಯಾರಿಗೂ ಆತಂಕನೇ ಆಗ್ತಾ ಇಲ್ಲ, ನಮ್ಗೆ ಯಾರಿಗೂ ಸಂಕಟನೇ ಆಗ್ತಾ ಇಲ್ಲ. ಹಿಂಗಾಗ್ತಾ ಇದೆಯಲ್ಲ ಯಾಕೆ ಅಂತ ನೀವೇ ಪ್ರಯೋಗ ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿ ಮಕ್ಕಳು ಯಾರು 11-12 ಗಂಟೆವರೆಗೂ ಓದ್ಕೋತ ಕೂತಿದ್ದು ನೋಡಿದ್ವಿ. ಕೆಲವರು ಇರಬಹುದು ಮನೆ ಸಂಸ್ಕಾರದಿಂದ, ತಾಯಿ ತಂದೆ ಪರಿಶ್ರಮದಿಂದ. ಎಲ್ಲರೂ ಹಾಗೆ ಆಗ್ಬೇಕಲ್ಲ. ಊರು ಪ್ರವೇಶ ಆದ್ರೆ ತರುಣರೆಲ್ಲ ನಿಂತಿರ್ತಾರೆ. ಅಲ್ಲಿ ನಿಂತಿರೋರು ಇಲ್ಲೂ ಬಂದು ಓದ್ಬೇಕಲ್ಲ. ಗ್ರಂಥಾಲಯ, ಆಲಯ ಅಂದ್ರು ಅದಕ್ಕೆ, ದೇವಾಲಯ, ಗ್ರಂಥಾಲಯ ನಮ್ಮನ್ನ ಉದ್ಧಾರ ಮಾಡೋ ಜಾಗ ಇದು. ಅಂಥದ್ದೊಂದು ಗ್ರಂಥಾಲಯ ನಲಂದ ವಿಶ್ವವಿದ್ಯಾನಿಲಯದಲ್ಲಿ ಇತ್ತು. ಅದಕ್ಕೆ ಹೆಸರಿಟ್ಟಿದ್ರು ಧರ್ಮಗಂಜ್. ಅದು 3 ಅಂತಸ್ತಿನ ಕಟ್ಟಡ ಇತ್ತು. ರತ್ನೋದಧಿ, ರತ್ನರಂಜಕ, ರತ್ನಸಾಗರ 3 ಅಂತಸ್ತಿಗೆ ಬೇರೆ ಬೇರೆ ಹೆಸರಿತ್ತು. ವಿದೇಶಿಯರು ಬರೆದಿದ್ದಾರೆ, ಗ್ರಂಥಾಲಯದಲ್ಲಿ ಹೋಗಿ ಗ್ರಂಥಗಳನ್ನು ಎಣಿಸಿ ಹೊರಗಡೆ ಬರೋದಕ್ಕೆ ಮಾಸಗಳು ಕಳೀತಿದ್ದು. ಓದೆಲ್ಲ ಗ್ರಂಥಗಳನ್ನು ಎಣಿಸಿ ಹೊರಗೆ ಬರೋದಕ್ಕೆ ಮಾಸಗಳು ಕಳೀತಿದ್ದು ಅಂತ ಬರೀತಾರೆ. ಅಂಥ ಶ್ರೇಷ್ಠ ಭಾರತ ನಮ್ದು. ಇಂಥ ನಲಂದಾ ವಿಶ್ವವಿದ್ಯಾಲಯವನ್ನ ಮಿಹಿರಗುಲ್ಲಾ ಅನ್ನುವಂಥ ಒಬ್ಬ ವ್ಯಕ್ತಿ ನಾಶಪಡಿಸೋದಕ್ಕೆ ಪ್ರಯತ್ನ ಮಾಡಿದ. ಸ್ವಲ್ಪ ಹಾನಿನೂ ಮಾಡಿದ, ಕಟ್ಟಡಗಳನ್ನು ಉರುಳಿಸಿದ. ಆದರೂ ಬಲಾದಿತ್ಯ ಮುಂತಾದ ರಾಜರೆಲ್ಲ ಪ್ರಯತ್ನ ಮಾಡಿ ಮತ್ತೆ ದುರಸ್ತಿ ಮಾಡಿದರು. ನಮ್ಮ ದೇಶದ ದುರ್ದೈವ, 1206ನೇ ಇಸ್ವಿಯೊಳಗಡೆ ಈ ದೇಶಕ್ಕೆ ಹೊರಗಿನಿಂದ ಬಂದಂತಹ ಒಬ್ಬ ದುಷ್ಟ ವ್ಯಕ್ತಿ ಮೊಹಮ್ಮದ್ ಬಿನ್ ಬಖ್ತಿಯಾರ್ ಖಿಲ್ಜಿ ನಲಂದಾ ವಿಶ್ವವಿದ್ಯಾನಿಲಯದ ಮೇಲೆ ಆಕ್ರಮಣ ಮಾಡಿದ. ಆತನ ಮನಸ್ಸಿನಲ್ಲಿ ಅದೇನು ದ್ವೇಷ ಇತ್ತೋ, ಏನು ಅಸೂಯೆ ಇತ್ತೋ ಗೊತ್ತಿಲ್ಲ, ನಲಂದಾ ವಿಶ್ವವಿದ್ಯಾನಿಲಯವನ್ನೆಲ್ಲ ನಾಶ ಮಾಡಿಬಿಟ್ಟ. ಅಷ್ಟೇ ಅಲ್ಲ, ಜಗತ್ತಿಗೆ ಜ್ಞಾನದ ಬೆಳಕನ್ನ ನಿತ್ಯವೂ ಹರಿಸುತ್ತಾ ಅಲ್ಲಿ ನಿಂತಿದ್ದ ಗ್ರಂಥಾಲಯವನ್ನು ನಾಶ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಗ್ರಂಥಾಲಯಕ್ಕೆ ಬೆಂಕಿ ಹಚ್ಚಿಬಿಟ್ಟ. ಬಖ್ತಿಯಾರ್ ಖಿಲ್ಜಿ ಗ್ರಂಥಾಲಯಕ್ಕೆ ಸ್ಪರ್ಶ ಮಾಡಿದ ಅಗ್ನಿ ತಿಂಗಳುಗಳ ಕಾಲ ಉರಿಯಿತು ಅಂತ ಇತಿಹಾಸದಲ್ಲಿ ಬರೀತಾರೆ. ಏನು ದೇಶ ನಮ್ದು, ಏನು ಇತಿಹಾಸ ನಮ್ದು, ಏನು ಪರಂಪರೆ ನಮ್ದು. ಇಂಥ ದೇಶದ ಇತಿಹಾಸದ ಪರಂಪರೆಯ ವಾರಸುದಾರರು ನಾವು. ಈಗ ನಮ್ಮ ಮುಂದೆ ಆಯ್ಕೆಗಳು ಕಡಿಮೆ ಇದೆ, ಕೆಲಸಗಳು ಹೆಚ್ಚಿದೆ. ಎಂಥ ನಾಡು, ಎಂಥ ಪರಂಪರೆ ನಮ್ಮ ಕನ್ನಡ ನಾಡು. ಎಂಥದ್ದು ಸತ್ಯ, ಔದಾರ್ಯ, ದೇಶಪ್ರೇಮ, ಶೌರ್ಯ, ಕರುಣೆ, ಧರ್ಮ ಸಹಿಷ್ಣುತೆ, ಅಹಿಂಸೆ ಮೊದಲಾದ ಗುಣಗಳೇ ಕನ್ನಡಿಗರ ಬದುಕನ್ನು ರೂಪಿಸಿವೆ ಸಾವಿರ ವರ್ಷಗಳಿಂದ. ಕನ್ನಡ ನಾಡನ್ನ ಕಟ್ಟಿದವರ ಗುಣ ಎಂಥದ್ದು ನಿಮಗೆ ಕಥೆ ಗೊತ್ತಿರಬೇಕು. ಮಯೂರ ಶರ್ಮಾ ಅಂತ ಒಬ್ಬ ತರುಣ ಇದ್ದ. ತಂದೆ ಹೆಸರು ಬಂಧುಶೇಣ, ಅಜ್ಜನ ಹೆಸರು ವೀರಶರ್ಮ. ಅಜ್ಜನ ಜೊತೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಕಂಚಿಗೆ ಹೋಗಿದ್ದ. ಸ್ನಾನ ಘಟ್ಟದ ಮೇಲ್ಭಾಗದಲ್ಲಿ ಬಟ್ಟೆ ಇಟ್ಟು ನದಿಯಲ್ಲಿ ಸ್ನಾನ ಮಾಡಬೇಕು ಅಂತ ಹೋಗಿದ್ದ. ಸ್ನಾನ ಘಟ್ಟಕ್ಕೆ ಬಂದ ಪಲ್ಲವರ ಕುದುರೆಗಳು ಮಯೂರ ಶರ್ಮನ ಬಟ್ಟೆಗಳನ್ನು ತುಳಿದು. ಮಯೂರ ಶರ್ಮ ಕೇಳಿದ, ಪ್ರಶ್ನೆ ಮಾಡಿದ, ನನ್ನ ಬಟ್ಟೆಗಳನ್ನೆಲ್ಲ ನಿಮ್ಮ ಕುದುರೆಗಳು ಮಲಿನ ಮಾಡಿದವೆ,
ಅವ್ರು ಹೇಳಿದ್ರು, ನಮ್ಮ ಕುದುರೆಗಳು ಹೋಗೋ ಜಾಗೆಯಲ್ಲಿ ನಿನ್ನ ಬಟ್ಟೆಗಳು ಯಾಕೆ? ವಾಗ್ವಾದ ಆಯ್ತು. ಮಯೂರ ಶರ್ಮಂದೇ ತಪ್ಪು ಅನ್ನೋ ಹಾಗೆ ಪಲ್ಲವರು ವಾದ ಮಾಡಿದ್ರು. ತಪ್ಪಿಟ್ಟುಕೊಂಡು ಮೆರೆಯುವವರ ವಾದ ಉಳಿಬಾರದು ಅನ್ನೋ ಒಂದೇ ಕಾರಣಕ್ಕೆ ದರ್ಬೆ ಹಿಡಿಬೇಕಾಗಿದ್ದ ಕೈಯಲ್ಲಿ ಮಯೂರ ಶರ್ಮ ಶಸ್ತ್ರವನ್ನ ಹಿಡಿದುಕೊಂಡು ಕದಂಬ ವಂಶವನ್ನ ಸ್ಥಾಪನೆ ಮಾಡಿದ. ಕದಂಬರ ಆದಮೇಲೆ ಗಂಗರು ನಮ್ಮ ನಾಡನ್ನ ಆಳಿದರು. ಗಂಗರ ಇತಿಹಾಸ ಸಾಮಾನ್ಯ ಇತಿಹಾಸ ಏನು? ಸುಮಾರು 600 ವರುಷಗಳ ಕಾಲ ತಲಕಾಡನ್ನ ಕೇಂದ್ರವನ್ನಾಗಿಟ್ಟು ಗಂಗರು ಮಾಡಿಕೊಂಡಂತಹ ಕೆಲಸಗಳಿದಾವಲ್ಲ, 1000 ವರುಷಗಳಿಗೂ ಸಾಕಾಗುವಷ್ಟು ಕೆಲಸಗಳನ್ನ ಅವರು ಮಾಡಿದರು. ರಾಜರ ಕಥೆ ನಿಮಗೆಲ್ಲ ಗೊತ್ತಿರಬಹುದು. ಗಂಗರ ಮನೆತನದೊಳಗಡೆ ಇದ್ದ ಒಬ್ಬ ವೀರನ ಕಥೆಯನ್ನ ಹೇಳ್ತೇನೆ ಕೇಳಿ. ಗಂಗರಿಗೂ ರಾಷ್ಟ್ರಕೂಟರಿಗೂ ಸ್ನೇಹ ಇತ್ತು. ರಾಷ್ಟ್ರಕೂಟರಿಗೂ ಚೋಳರಿಗೂ ವೈರತ್ವ ಇತ್ತು. ರಾಷ್ಟ್ರಕೂಟರ 3ನೇ ಕೃಷ್ಣ ಅನ್ನೋ ರಾಜ ಚೋಳರ ಮೇಲೆ ಯುದ್ಧ ಮಾಡೋದಕ್ಕೆ ಹೊರಟಿದ್ದ. ರಾಷ್ಟ್ರಕೂಟರು ಗಂಗರ ಮಿತ್ರರಾಗಿದ್ದರಿಂದ ಗಂಗ ಮನೆತನದ ಭೂತುಗ ಅನ್ನುವ ವ್ಯಕ್ತಿ ರಾಷ್ಟ್ರಕೂಟರ ಪರವಾಗಿ ಯುದ್ಧ ಮಾಡೋದಕ್ಕೆ ಹೋದ. ಗಂಗರ ಭೂತುಗ ಅನ್ನೋ ವ್ಯಕ್ತಿ ರಾಷ್ಟ್ರಕೂಟರ 3ನೇ ಕೃಷ್ಣನ ಪರವಾಗಿ ಚೋಳರ ಜೊತೆ ಯುದ್ಧ ಮಾಡೋದಕ್ಕೆ ಹೋಗೋ ಕಾಲಕ್ಕೆ ಗಂಗ ಮನೆತನದಲ್ಲಿ ಸೇವೆಯನ್ನ ಸಲ್ಲಿಸುತ್ತಿದ್ದ ಸಾಮಾನ್ಯ ವ್ಯಕ್ತಿಯೊಬ್ಬ ಮನಾಲರ, ಹೆಸರು ಕೇಳಿದಿರಾ? ಮನಾಲರ. ದಯಮಾಡಿ ತಾಯಿ ತಂದೆ ದೊಡ್ಡವರು ಸಣ್ಣವರು ನಮ್ಮ ಮಕ್ಕಳ ಕಿವಿ ಮೇಲೆ ಯಾವ ಹೆಸರು ಬೀಳಬೇಕು ವಿಚಾರ ಮಾಡಿ. ಆ ಮನಾಲರನು ಭೂತಗನನ್ನ ಹಿಂಬಾಲಿಸಿ ಹೋದ. ಯುದ್ಧ ಪ್ರಾರಂಭ ಆಯಿತು. ರಾಜರೆಲ್ಲ ದೂರ ಇದ್ರು. ಮನಾಲರ ರಣಭಯಂಕರನ ಹಾಗೆ ಯುದ್ಧ ಭೂಮಿಯಲ್ಲಿ ಓಡಾಡ್ತಿದ್ದ. ಸಿಕ್ಕ ವೈರಿಗಳನ್ನೆಲ್ಲ ಯಮಸದನಕ್ಕೆ ಕಳಿಸ್ತಾ ಇದ್ದ. ಯುದ್ಧದಲ್ಲಿ ರಾಷ್ಟ್ರಕೂಟಗೆ ಜಯ ಆಯ್ತು. 3ನೇ ಕೃಷ್ಣನಿಗೆ ಮನಾಲರನ ಶೌರ್ಯವನ್ನ ನೋಡಿ ಅಭಿಮಾನ ಉಕ್ಕಿ ಬಂತು. ನಿನಗೆ ಏನು ಬೇಕು ಕೇಳು, ಎಲ್ಲಾ ಕೊಡ್ತೀನಿ, ನಮ್ಮ ಮಾನ್ಯ ಖೇಟಕ್ಕೆ ಬಾ ಅಂತ ಕರೆದ ರಾಷ್ಟ್ರಕೂಟರ ಅರಸ. ಮನಾಲರ ಹೇಳಿದ, ಸ್ವಾಮಿ, ನಿಮ್ಮ ಪ್ರೇಮಕ್ಕೆ ಕೃತಜ್ಞತೆ. ನನ್ನ ಸ್ವಾಮಿಯ ಸೇವೆಯನ್ನ ಮಾಡೋದ್ರಲ್ಲೇ ನನಗೆ ತೃಪ್ತಿ ಇದೆ, ಧನ್ಯವಾದ ಅಂದ. 3ನೇ ಕೃಷ್ಣ, ಹಾಗೆ ಹೋಗಬೇಡ, ಕಳಿಸೋದು ಒಳ್ಳೆಯದಲ್ಲ, 11 ಹಳ್ಳಿಗಳನ್ನ ನಿನಗೆ ಉಂಬಳಿ ಕೊಡ್ತೀನಿ ಅಂದ. ಮನಾಲರ, ಏನಾದ್ರೂ ಕೇಳೋ, 3ನೇ ಕೃಷ್ಣ ಹೇಳ್ದ. ಮನಾಲರ ಹೇಳ್ದ, ಸ್ವಾಮಿ, ನನ್ನ ಸ್ವಾಮಿ ನನಗೆ ಅನ್ನ ಹಾಕ್ತಾನೆ, ಸ್ವಾಮಿ ಹಾಕಿದ ಅನ್ನಕ್ಕೆ ಪ್ರತಿಯಾಗಿ ಸ್ವಾಮಿಯನ್ನ ಕಾಯೋ ಕೆಲಸ ಮಾಡ್ತೀನಿ, ಇದು 2 ಬಿಟ್ಟು ನನಗೆ ಬೇರೆ ಏನೂ ಆಸೆ ಇಲ್ಲ. 3ನೇ ಕೃಷ್ಣನ್ ಪಕ್ಕದಲ್ಲಿ ಒಂದು ನಾಯಿ ಇತ್ತು. ಆ ನಾಯಿ ಹೆಸರು ಕಾಳಿ ಅಂತ ಇತ್ತು. ಸ್ವಾಮಿ, ನನಗೇನಾದ್ರೂ ಕೊಡಲೇಬೇಕು ಅಂತ ನಿಮ್ಗೆ ಆಸೆ ಇದ್ರೆ ನಿಮ್ಮ ಪಕ್ಕದಲ್ಲಿರೋ ಸ್ವಾಮಿ ನಿಷ್ಠೆಗೆ ಹೆಸರಾದ ಪ್ರಾಣಿ ಕಾಳಿಯನ್ನ ನನಗೆ ಕೊಡಿ ಅಂತ ಮನಾಲರ ಕೇಳಿದ. 3ನೇ ಕೃಷ್ಣ ಕಾಳಿಯನ್ನ ಕೊಟ್ಟ. ಕಥೆ ಮುಗಿದಿಲ್ಲ, ಚಪ್ಪಾಳೆ ಹೊಡಿಬೇಡಿ. 3ನೇ ಕೃಷ್ಣ ಕಾಳಿಯನ್ನ ಕೊಟ್ಟ. ಮನಾಲರ ಕಾಳಿಯನ್ನ ಕರ್ಕೊಂಡು ಬಂದ. ಸ್ವಾಮಿ ಕಾರ್ಯ ಮಾಡ್ತಾ ಮಾಡ್ತಾ ಜೀವನ ಮಾಡ್ತಿದ್ದ. ಒಂದು ದಿನ ಕಾಳಿ ಬೇಟೆಯ ಕಾಲಕ್ಕೆ ಕಾಡು ನಾಯಿಯ ಜೊತೆ ಸೆಣಸಾಡ್ತಾ ಕಾಡು ಹಂದಿಯ ಪ್ರಹಾರದಿಂದ ಪ್ರಾಣ ಕಳ್ಕೊಂತ. ಕಾಳಿಯನ್ನ ಹೊತ್ಕೊಂಡು ಊರೊಳಗಡೆ ತಂದ. ಆತಕೂರಿನ ಚನ್ನಕೇಶವ ದೇವಾಲಯದ ಮುಂದೆ ಕಾಳಿ ನಾಯಿಗೆ ಸಮಾಧಿಯನ್ನ ಕಟ್ಟಿದ ಮನಾಲರ. ಆ ದೇವಾಲಯದ ಪೂಜೆಯನ್ನ ಮಾಡುವ ಅರ್ಚಕನಿಗೆ ನಿತ್ಯವೂ ಸ್ವಾಮಿ ನಿಷ್ಠೆಗೆ ಹೆಸರಾದ ಕಾಳಿಯ ಪೂಜೆ ನಡೀಬೇಕು. ಕಾಳಿಯ ಪೂಜೆ ಮಾಡುವ ಆ ಅರ್ಚಕನಿಗೆ ರಾಜಮನೆತನದಿಂದ ಉಂಬಳಿ ಸಿಗಬೇಕು ಅಂತ ಶಾಸನವನ್ನ ಬರೆಸಿ ಅಲ್ಲಿ ದೇವಸ್ಥಾನವನ್ನ ಕಟ್ಟಿದ. ನಾನು ಯಾಕೆ ಈ ಕಥೆಯನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಪ್ರೀತಿ ಪಾತ್ರ ನಾಯಿಗೆ ವಿರೋಚಿತ ಗೌರವ ಸಲ್ಲಿಸಿದ ಉದಾಹರಣೆ ಕನ್ನಡ ನಾಡಿನಲ್ಲಿ ಬಿಟ್ಟರೆ ಜಗತ್ತಿನ ಯಾವ ಜಾಗೆಯೊಳಗಡೆಯೂ ಇಲ್ಲ. ಅಂಥ ಇತಿಹಾಸ ನಮ್ಮ. ಆದ್ದರಿಂದಲೇ ಜಗದ್ಗುರುಗಳು ಪ್ರವಚನಕ್ಕೆ ವಿಷಯ ಕೊಟ್ಟಿದ್ದಾರೆ, ನಮ್ಮ ಇತಿಹಾಸ
ನನಗೂ ಕೇಳೋಂಗರ ಹೇಳ್ರಿ. ನಮ್ಮ ಇತಿಹಾಸ ನಮ್ಮ ಇತಿಹಾಸ ನಮ್ಮ ಇತಿಹಾಸ ಇಂಥ ಇತಿಹಾಸವನ್ನ ತಿಳಿಯುವ ಪ್ರಯತ್ನವನ್ನ ಮಾಡೋಣ.